ಇಲ್ಲ आधा बहुत ना फोन नहीं बरा अरे शॉर्ट कट वीडियो
ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ತಾಯಿರೋ ಸತ್ಯದ ನುಡಿಯೋದೆ ಸತ್ಯದ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ನಿತ್ಯವ ನುಡಿಯುವುದೇ ಜನಗಳು ಸಳಿ ಪೂಜೆ ಬದುಕಿಗೆ ದಯಮಾಡಿಸ್ತಾ ಇದ್ದಾರೆ ಎಲ್ಲಿ ಭಕ್ತ ಮಹಾಶಯರು ದಯಮಾಡಿಸಿರುವುದು ಪೂಜಿರುವುದು ಗಣೇಶ ನರಸಿಂಹನ ಭಾಗ್ಯವನ್ನು ತಾವೆಲ್ಲ ಪಡ್ಕೊಂಡು ಪುಣ್ಯಾತ್ಮರು ಆಗುವಂತ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಲ್ಲೆಲ್ಲ ಕೂತ್ಕೊಂಡ್ಬಿಡ್ರಿ, ನಿಮ್ಗೆ ಎಲ್ಲೆಲ್ಲ ಅನುಕೂಲ ಆಗ್ತದೆ ಅಲ್ಲೇ ಕೂತ್ಕೊಳ್ಬೇಕು. ಕೂಡ್ರಿ ಎಲ್ಲ ತಾಯಿ ಬಳಗದವರು ತಂದೆ ಬಳಗದವರು ತಾವೆಲ್ಲ ಶಾಂತಿ ರೀತಿಯಿಂದ ಕೂತ್ಕೋಬೇಕು. ಸ್ವಲ್ಪ ಗಲಾಟೆ ಮಾಡಲಾರ್ದಂಗ ಸ್ವಲ್ಪ ಸಮಾಧಾನದಿಂದ ತಾವೆಲ್ಲ ಕೂತ್ಕೊಂಡ್ರಿ ಅಂತಂದ್ರೆ ಮುಂದಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಕೂಡ್ರಿ ಸ್ವಲ್ಪ. ಆಯ್ತು, ನೀವು ಮಾತು ಮುಗಿಸೋದು.
ಒಂದ್ ಸ್ವಲ್ಪ ಊರೊಳಗ ಗುರುಗಳು ಬಂದಾರ ಅಂದ್ಮೇಲೆ ಅವ್ರು ಏನು ಮಾತನಾಡ್ತಾರ ಅನ್ನುವಂಥದ್ದು ಕೇಳುವಂತ ಕುತೂಹಲ ಇರ್ಬೇಕಂತ. ಅವ್ರು ಏನ್ ಹೇಳ್ತಾರ ಅನ್ನುವಂಥದ್ದು ಕೇಳಿದ್ರೆ ನಮ್ಮ ಜನ ಸಾರ್ಥಕತೆ ಹೊಂದುತ್ತಾರೆ. ಸುಮ್ಮನೆ ಗದ್ದಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ, ಅದು ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಹೆಂಗ್ ಬಂತು ಹಂಗ ಹೋದಂಗ ಆಗ್ಬಾರ್ದಂತ ನಮ್ಮ ಬದುಕು. ಸ್ವಲ್ಪ ಸಮಾಧಾನದಿಂದ ಅಲ್ಲಿ ನಿಮ್ಮ ಹುಡುಗರು ಸ್ವಲ್ಪ ಸಮಾಧಾನದಿಂದ ಕುಂದಿರ್ತಾರೆ ಅಲ್ಲೇ, ಆಯ್ತ್ರಿ? ಕೂಡ್ರಿ ನೀವೆಲ್ಲ ಇದ್ದರು ಕುಂತ್ಕೋರಿ, ನೀವೆಲ್ಲ ಕೂಡ್ರಿ, ನೀವು ಕೂಡು ಸಮೇತ ಕೂಡ್ರಿ ಇಲ್ಲೇ. प्रचंड आनंद विठला साई बारो, प्रचंड आनंद विठला साई बारो. अंधबाधा तोय जग चंदबाधा माधविला ओडी बारो रंग साई बारो, ओडी बारो रंग साई बारो, साई बारो साई बारो. सांग जय नमः पार्वती पति शुभ हर हर
ಜಗಸ್ ಮಾಡೋದ ರೂಢ ಏನೈತಿ ಇಲ್ರಿ? ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಶ್ರೀ ಗುರು ಶಂಭುಲಿಂಗೇಶ್ವರ ಮಹಾರಾಜ ಕಿ सकल साधु संत महाराज के अंबा भवानी माता के जय मंगलम जय नमः. ಈ ಕಾರ್ಯಕ್ರಮದ ಒಂದು ಪ್ರಾರಂಭದಲ್ಲಿ ವೇದಘೋಷದೊಂದಿಗೆ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಸ್ವಾಮಿಗಳು ಹಾಗೂ ಉದಯ್ ಕುಮಾರ್ ಅವರು ಮತ್ತು ರಾಜಯ್ಯ ತಾತ್ನವರು ಈ ವೇದಘೋಷವನ್ನ ನಡೆಸಿಕೊಡ್ಬೇಕು. ತದನಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮವರಾಗಿರ್ತಕ್ಕಂಥ ರೇಣುಕತಾತ್ನವರಿಂದ ಈ 4 ಜನ ಸ್ವಾಮಿಗಳಿಂದ ವೇದಘೋಷವನ್ನು ಆಲಿಸೋಣ. ಮೊಟ್ಟೆ ಅರ್ಪಿಸಬೇಕಂತ ಭಕ್ತಿ. ಈಗ ಸುಮ್ಮನೆ ಆಲೋಚನೆ ಮಾಡೋಣ. ಹೇಮರೆಡ್ಡಿ ಮಲ್ಲಮ್ಮನ ಇತಿಹಾಸಗಳನ್ನ ನೀವೆಲ್ಲರೂ ಬಹಳ ಚೆನ್ನಾಗಿ ಕೇಳ್ಕೊಂಡು ಬಂದಿದ್ದೀರಿ. ಹೇಮರೆಡ್ಡಿ ಮಲ್ಲಮ್ಮ ಅತ್ತೆಯ ಮನೆಯೊಳಗ ಹೆಂಗಿದ್ಲು ಅಂತ ಗೊತ್ತದೆ ಎಲ್ಲರಿಗೂ. ಕುಂತರು ಸೇರ್ತಿದ್ದಿಲ್ಲ, ನಿಂತರು ಸೇರ್ತಿದ್ದಿಲ್ಲ, ಒಟ್ಟ ಮನೆಯಾಗಿದ್ದವರೆಲ್ಲ ಮಲ್ಲಮ್ಮನ ಕಾಡ್ತಿದ್ರು. ಆದ್ರ ಹೇಮರೆಡ್ಡಿ ಮಲ್ಲಮ್ಮ ಹೆಂಗಿದ್ದಳು ಅಂತಂದ್ರ ಮನೆಯಾಗ ಯಾರೇ ಎಷ್ಟು ಕಾಡಿದ್ರ ಸಮೇತ, ಯಾರೇ ಎಷ್ಟು ತೊಂದರೆ ಕೊಟ್ಟರು ಸಮೇತ ಮಲ್ಲಮ್ಮ ಬಿಡುವಿನ ಸಮಯದೊಳಗ ಮಲ್ಲಯ್ಯನ ಧ್ಯಾನವನ್ನ ಮಾಡಿ ಶ್ರೀಶೈಲ ಮಲ್ಲಯ್ಯನ ಒಲಿಸಿಕೊಂಡು ರೆಡ್ಡಿ ಕುಲದ ಬಂಗಾರದ ಕಡ್ಡಿ ಎನಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ. ಅದು ಯಾವಾಗಲೇ ಬಿಡುವಿನ ಸಮಯದೊಳಗೆ ನಾನು ಹೇಳೋದು, ದಿನನಿತ್ಯ ಅಂತ ಹೇಳಿಲ್ಲ. ಅಲ್ಲಿ ಯಾವಾಗ ನಾವು ಒಳ್ಳೆ ಮನಸ್ಸಿನಿಂದ ನಾವು ಹೊಲದಾಗನ ಇರ್ಲಿ, ಮನೆಯಾಗನ ಇರ್ಲಿ, ಎಲ್ಲೇನ ಇರುವಲ್ವ, ಯಾಕ ಒಳ್ಳೆ ಮನಸ್ಸಿನಿಂದ ಧ್ಯಾನ ಮಾಡಿಬಿಟ್ಟಿವಿ ಅಂತಂದ್ರೆ ಅದು ಪರಿಶುದ್ಧವಾದ ಭಕ್ತಿ ಇರ್ತದಂತ. ಇವತ್ತು ನಮ್ಮದು ಭಕ್ತಿ ಹೆಂಗಾಗಿದೆ ಅಂತಂದ್ರ ಯಾರೋ ಒಬ್ರು ಕಾಯಿ ಹೊಡಿತಾರಂತ ಕಾಯಿ ಹೊಡ್ಯಕ್ ಹೊಂಟೇವಿ, ಯಾರೋ ಒಬ್ರು ಏನೋ ಮಾಡ್ತಾರಂತ ನಾವು ಮಾಡಕ್ ಹೊಂಟೇವಿ. ಇದು ಭಕ್ತಿ ಅಲ್ಲ. ಭಕ್ತಿ ಹೇಗಿರಬೇಕು ಅಂತಂದ್ರ ಗುರು ಮೆಚ್ಚಂಗಿರ್ಬೇಕಂತ, ಭಗವಂತ ಮೆಚ್ಚಂಗಿರ್ಬೇಕಂತ, ಮನಸ್ಸು ನಿಚ್ಚಳ ಆಗಂಗ ಭಕ್ತಿ ಇರಬೇಕು ಅಂತ. ಎಲ್ಲಿವರೆಗೆ ನಮಗೆ ಪರಿಶುದ್ಧವಾದ ಭಕ್ತಿ ನಮ್ಮ ಒಳಗೆ ಬರೋದಿಲ್ಲ, ಅಲ್ಲಿವರೆಗೆ ಗುರುವಿನ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಆಗೋದಿಲ್ಲ ಅಂತ. ಸುಮ್ಮನೆ ಒಂದು ಉದಾಹರಣೆ ಹೇಳಿ ಮುಂದಿನ ವಿಚಾರಕ್ಕೆ ಬರ್ತೇನೆ. ಇಲ್ಲ, ಗದಗಿನ ಹತ್ರ ಒಂದು ಹಳ್ಳಿ ಬರ್ತದೆ. ಆ ಒಂದು ಹಳ್ಳಿ ಒಳಗ ಹಾಲು ಮಠದ ಸೋಮಣ್ಣ ಹನುಮವ್ವ ಅಂತ ಇಬ್ಬರು ಗಂಡ ಹೆಂಡತಿ. ಆ ಇಬ್ಬರು ಹೆಂಗಿದ್ರು ಅಂತಂದ್ರೆ ಬಹಳ ಭಕ್ತಿವಂತರು. ಭಕ್ತಿ ಪರಿಶುದ್ಧವಾಗಿ ಇತ್ತು ಅಂತಂದ್ರೆ ದೇವರು ಯಾವಾಗ ಯಾವ ಸಮಯಕ್ಕೂ ಒಲಿತಾನೋ ಹೇಳಕ್ ಬರಂಗಿಲ್ಲ. ಮೊದಲು ಶುದ್ಧವಾದಾಗ ಮಾತ್ರ ಪ್ರಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ. ನಾವು ಸುಮ್ಮನೆ ಬಹಳ ಓದಿಕೊಂಡಿವಿ, ನಾವು ಬಹಳ ಚಲೋ ಕಲ್ತು ಬಿಟ್ಟಿವಿ ಅಂತಂದ್ರೆ ಅದು ನಡೆಯೋದಲ್ಲ. ಅದು ಓದಿದ ಮೇಲೆ ಬರೋದಲ್ಲ, ತಿಳ್ಕೊಂಡ ಮೇಲೆ ಬರೋದಂತ. ಜ್ಞಾನ ತಿಳ್ಕೊಂಡು ಭಕ್ತಿ ಮಾಡ್ಬೇಕಂತ ಮೊದಲು ಪರಿಪೂರ್ಣ ಗುರುವಿನ ಕಡೆಯಿಂದ. ಅಲ್ಲಿ ಇಬ್ಬರು ಗಂಡ ಹೆಂಡತಿ ಹೆಂಗಿದ್ರು ಅಂತಂದ್ರೆ ಬಹಳ ಚಲೋ ಇದ್ರು. ಈಗ ಹೆಂಗ ನೀವೆಲ್ಲರೂ ಅದಿರಲ್ಲ, ಅದ್ರೊಳಗೆ ಸ್ವಲ್ಪ ವಿಶೇಷ ಇದ್ರು. ಗಂಡನ ಕಂಡ್ರೆ ಹೆಂಡತಿಗೆ ಅಷ್ಟು ಭಕ್ತಿ, ಹೆಂಡತಿನ ಕಂಡ್ರ ಗಂಡಗೆ ಅಷ್ಟು ಪ್ರೀತಿ. ಇವು ಹಿಂಗಿರ್ಬೇಕಂತ ಗಂಡ ಹೆಂಡತಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದ ಶಿವಂಗೆ ಎನ್ನುವಂತ ರೀತಿಯೊಳಗ ಹಾಲು ಮತ್ತದ ಮನೆತನದ ಹನುಮವ್ವ ಸೋಮಣ್ಣ ಬಹಳ ಚಲೋ ಇದ್ರು. ಅವರಿಗೆ 5 ಜನ ಮಕ್ಕಳಿದ್ರು. ಎಷ್ಟು ಜನ ರೀ? 5 ಜನ ಗಂಡ ಮಕ್ಕಳೇ ಇದ್ರು, ಹೆಣ್ಮಕ್ಳು ಒಬ್ಬರು ಇದ್ದಿಲ್ಲ. ಸಹಜವಾಗಿ ಅನಿಸ್ತಿರ್ತದ, ಬರೀ ಗಂಡ ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ? ಬೆಳಗ್ಗೆ ಎದ್ರ ಜಳಕ ಮಾಡಿದ್ರ, ಕುತ್ತಿಗೆ ಮಟ್ಟ ತಿಂದ್ರ, ಚಲೋ ಹೆಂಗ್ ಹೇಳ್ಕೊಂಡ್ರೆ ಜಂಪ್ ಆದ್ರ. ಬರೀ ಗಂಡ ಮಕ್ಕಳು ಹುಟ್ಟಿದ್ರೆ. ಅದೇ ಒಂದು ಹೆಣ್ಣು ಹುಟ್ಟಿತ್ತಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಮನೆಯೊಳಗ ಕಸ ಹೊಡೆಯೋದೇನೋ, ಮುಸುರಿ ತಿಕ್ಕೋದೇನೋ, ಬೆಣ್ಣೆ ತೊಳೆದೇನೋ, ಅಡಿಗೆ ಮಾಡೋದೇನೋ, ತಾಯಿ ಜೊತೆಗೆ ಬಹಳ ಚಂದ ಇರ್ತಾಳ. ಒಂದು ಹೆಣ್ಣು ಹುಟ್ಟಿತ್ತು ಅಂತಂದ್ರ ಅಲ್ಲಿ ಸೋಮಣ್ಣಗ ಹನುಮವ್ಗ 5 ಜನ ಗಂಡ ಮಕ್ಕಳು ಹುಟ್ಟಿದ್ರು. ಆ ಹೆಣ್ಮಕ್ಳಿಗೆ ವಯಸ್ಸು ಆಗಕ್ಕೆ ಬಂದಿತ್ತು. ಮುಪ್ಪಾರ ವಸ್ತಿಗೆ ಬಂದಿರುವಂತ ಹನುಮವ್ವ ದಿನನಿತ್ಯವೂ ಭಗವಂತನ ಸನ್ನಿಧಾನದೊಳಗೆ ಬೇಡಿಕೊಳ್ಳುತ್ತಿದ್ದಳಂತೆ. ಯಪ್ಪ ಭಗವಂತ, ನನಗೆ 5 ಜನ ಗಂಡ ಮಕ್ಕಳು ಕೊಟ್ಟಿಯ, ಅದ್ರೊಳಗೆ ಒಂದು ಕಡಿಮೆ ಮಾಡಿ ಒಂದು ಹೆಣ್ಣು ಕೊಟ್ಟು ಬಿಟ್ಟಿದ್ರೆ ಚಲೋ ಇತ್ತಲ್ಲ ಅಂತ ಕಣ್ಣೀರ್ ಹಾಕ್ತಿತ್ತು. ಹೆಣ್ಮಕ್ಳಿಗೆ ಗೊತ್ತಿರ್ತದ, ಮನೆಯೊಳಗ ಮಗ ಕೆಲಸ ಮಾಡ್ತಾನ, ಮಗಳು ಕೆಲಸ ಮಾಡ್ತಾಳ ಅಂತ ಗೊತ್ತಿರ್ತದಲ್ಲ. ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಬಹಳ ವ್ಯತ್ಯಾಸ ಅದ. ಗಂಡ್ಮಕ್ಳು ಮನೆಯಾಗ ಇದ್ರು ಅಂತಂದ್ರೆ ಕೆಲವ್ರು, ಎಲ್ಲಾರ ಬಗ್ಗೆ ಹೇಳಕತ್ತಿಲ್ಲ ನಾನು, ಗಂಡ್ಮಕ್ಳು ಮನೆಯಾಗ ಇದ್ರು ಅಂತಂದ್ರೆ ಮನಿ ತಿಪ್ಪಿ ಮಾಡಿ ಬಿಟ್ಟಿರ್ತಾರೆ. ಅದೇ ಹೆಣ್ಮಕ್ಳು ಇದ್ರು ಅಂತಂದ್ರೆ
ಬಹಳ ನೀಟ್ ಇಟ್ಟಿರ್ತಾರ. ಮತ್ತ ಹಂಗಂತ ತಿಳ್ಕೊಂಡು ಹಂಗ ಮಾಡಿಬಿಟ್ರಿ ಮತ್ತೆ ಎಲ್ಲ ಅಲ್ಲ ಹೇಳಕತ್ತಿನ ಉದಾಹರಣೆ. ಆ ಹೆಣ್ಮಗಳು ಹೀಗೆ ಬೇಡಿಕೊಳ್ಳುವಾಗ ಅಲ್ಲಿ ಸೋಮಣ್ಣ ಹೀಗೆ ಅಂತಾನ, ಅಲ್ಲೇ 5 ಜನ ಗಂಡ ಮಕ್ಕಳು ಅದಾವ, ಒಂದು ಹೆಣ್ಣಿನ ಆಸೆ ಯಾಕೆ ಮಾಡಕತ್ತೀಯ ಈ ವಯಸ್ಸಿನಾಗ, ಜನ ನೋಡಿದ್ರೆ ಏನ್ ತಿಳ್ಕೊಂತಾರ ಅಂತ. ಸಹಜ ಅಲ್ರಿ? ಈಗ ಆಲೋಚನೆ ಮಾಡೋಣ, ಮಾತಾಡ್ರಿ. ಚಲೋ ಮಾತಾಡಿದ್ರೆ ನಮ್ಗೆ ಸ್ವಲ್ಪ ಖುಷಿ ಇರ್ತದಂತ. ಜನ ಸಹಜವಾಗಿ ಮಾತಾಡ್ತಾರ, ಬಹಳ ದಿನದ ಮೇಲೆ ಮದುವೆ ಆದ್ರೂ ಮಾತಾಡ್ತಾರ, ಬಹಳ ದಿನದ ಮೇಲೆ ಮಕ್ಕಳಾದ್ರೂ ಮಾತಾಡ್ತಾರ, ಮಕ್ಕಳು ಆಗ್ಲಿಲ್ಲ ಅಂದ್ರೂ ಮಾತಾಡ್ತಾರ. ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಹೆಣ್ಮಗಳ ಭಾವನೆ ಹೇಗಿತ್ತು ಅಂತಂದ್ರ, ಗಂಡನ ಮುಂದೆ ಹೇಳ್ತಾಳ, ನಿಮಗೆ ಏನು ಬರ್ತದ್ರಿ ಈ ಒಂದು ಹೆಣ್ಣಿನ ಪರಿಸ್ಥಿತಿ, ಒಂದು ಹೆಣ್ಣು ಮಗು ಹುಟ್ಟಿತ್ತು ಅಂತಂದ್ರ ಎಷ್ಟೋ ಸ್ವಲ್ಪ ಆಸೆ ಆಗ್ತಾಳ, ಸಮಾಧಾನ ಆಗ್ತದ. 5 ಜನ ಮಕ್ಕಳಿದ್ರೆ ಒಂದ್ ಸ್ವಲ್ಪ ಕುಡಿಯಕ್ಕೆ ನೀರು ತರೋರು ಇಲ್ಲ, ಮನೆಯೊಳಗ ಕಸ ಹೊಡೆಯುವಂತವ್ರು ಇಲ್ಲ. ನನಗೆ ನೋಡಿದ್ರೆ ವಯಸ್ಸಾಗಕ್ ಬಂದದ, ಅದಕ್ಕೆ ಒಂದು ಹೆಣ್ಣು ಹುಟ್ಟಿತ್ತು ಅಂತಂದ್ರ ಮನೆಯೊಳಗೆ ಎಷ್ಟು ನೆಮ್ಮದಿ ಇರ್ತದ. ಒಂದು ಹೆಣ್ಣು ಹುಟ್ಟಿತ್ತು ಅಂತಂದ್ರೆ ಗಂಡನ ಮನೆಗೆ ಕಳಿಸುವಾಗ, ಕರ್ಕೊಂಡು ಬರುವಾಗ ಆ ಸಂಭ್ರಮನೆ ಚಂದ ಇರ್ತದೆ ಅಂತ ಅಳಕತ್ತಿದ್ಲು. ಸೋಮಣ್ಣ ಸಮಾಧಾನ ಮಾಡಿದ. ಯಾಕೆ ಚಿಂತೆ ಮಾಡ್ತೀಯ, ಶಾಸ್ತ್ರನ ಮಕ್ಕಳಂತ ತಿಳ್ಕೊಂಡ್ಬಿಡು ಅಂತ ಸಮಾಧಾನ ಮಾಡಿದ. ಈಗೆಲ್ಲ ನಮ್ಗ ಕೆಲವರಿಗೆ ಗಂಡ್ಮಕ್ಳು ಆಗಿರ್ತಾವ, ಹೆಣ್ಮಕ್ಳು ಆಗಿರಂಗಿಲ್ಲ, ಅವ್ರು ಸಮಾಧಾನ ಮಾಡ್ಕೋಬೇಕಂತ ಶಾಸ್ತ್ರ ನೋಡಿ. ಇವರು ಕೆಲವು ಆಶ್ಚರ್ಯ ಹೆಂಗಿರ್ತಾರ ಅಂತಂದ್ರ, ತಮಗೆ ಹೆಣ್ಣು ಹುಟ್ಟಿದ್ರೆ ಮಾತ್ರ ಪ್ರೀತಿ ಇರ್ತದ, ಶಾಸ್ತ್ರ ಮೇಲೆ ಅಂತ ದೂರವಾಗಿರ್ತಾರ. ಅತ್ತೆ ಬಗ್ಗೆ ಸಸ್ಯ ಮಾತಾಡ್ತಿರ್ತಾರ, ಸಸ್ಯ ಬಗ್ಗೆ ಅತ್ತೆ ಪೂಜೆಯಿಂದ ಮಂಗಳಾರತಿ ಮಾಡ್ತಿರ್ತಾರ ಮನೆಯಾಗ. ಎಲ್ಲಾ ಕಡೆ ಇರೋ. ನಾನು ಒಂದು ಸತ್ಯದ ಘಟನೆ ಹೇಳ್ತೀನಿ ಕೇಳ್ರಿ. ಒಂದು ಸಮಯಕ್ಕೆ ಆವು ಮುಂಗುಲಿ ಒಂದಾಗ್ತಾವಂತ, ಅತ್ತೆ ಸಸಿ ಒಂದಾಗದಲ್ಲ ಅಂತ. ಏನ್ ಹೇಳ್ಕತಿ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಂದ್ರೆ, ಯಾವ ಮನೆಯೊಳಗ ಅತ್ತೆ ಸಸಿ ಒಂದಾಗಿರ್ತಾರ ಆ ಮನೆ ಸ್ವರ್ಗದ ಸಮ ಆಗಿರ್ತದಂತ. ಇದು ಮೊದಲು ಮಾತು. ಸ್ವರ್ಗ ಆಗ್ಬೇಕ್ರೆ ನರಕ ಆಗ್ಬೇಕ್ರೆ? ಸ್ವರ್ಗನೇ ಆಗ್ಬೇಕು. ನಾನು ಯಾಕೆ ಹೇಳ್ತೇನೆಂದ್ರೆ, ಹೆಣ್ಮಕ್ಳು ಮನೆಯಾಗಿರ್ತಾರ, ಗಂಡ ಮಕ್ಳು ಹೊರಗೆ ಅಡ್ಡಾಡ್ತಿರ್ತಾರ. ಮನ್ಯಾಗ ಕುತ್ತಿಗೆ ಮಟ್ಟ ಸಮಸ್ಯೆ ಬಂದು ಅಂತಂದ್ರ ಗಣಮಗ ತಲೆ ಎತ್ತಿ ತಿರುಗಾಡಕ್ ಆಗೋದಿಲ್ಲ. ರಾಜನೀತಿಯಾಗ ಮುಖ ಸಪ್ಪಗಾಗಿರ್ತದೆ. ಈ ಕಡೆ ಹೆಂಡತಿಗೆ ಸಮಾಧಾನ ಮಾಡಬೇಕು, ಈ ಕಡೆಗೆ ತಾಯಿಗೆ ಸಮಾಧಾನ ಮಾಡ್ಬೇಕು. ಯಾಕೆ ಮರ್ಯ ಮುಖ ಸಪ್ಪಗಾಗಿ ಬಿಟ್ಟದಲ್ಲ ಅಂತ ಇವನು ಕೇಳ್ಬೇಕು. ಇವ್ ಅಂತಿರ್ತಾರೆ, ಈಗ ಏನೋ ಸಂಸಾರ ಮರ್ಯ ಕುತ್ತಿಗೆ ಬಂದ್ಬಿಟ್ಟದ ಅಂತ ಇರ್ತಾನೆ. ಕುತ್ತಿಗೆ ಬಂದಿದ್ದು ಯಾರಿಂದ್ರಿ? ಇವ್ರ ಮನ್ಯಾಗ ಅದಾರಲ್ಲ ದುರ್ಗಮ್ಮನವ್ರ ಇಬ್ಬರಿಂದ ಬಂದಿರೋದು. ಅಂದ್ರೆ ನಾನು ಈಗ ಹೇಳ್ತಾನಂತ ಬೇಜಾರು ಮಾಡ್ಕೋಬೇಡ್ರಿ, ಚಂದ ಇರ್ಬೇಕಂತ ನಾನು ಹೇಳೋದು. ಅತ್ತಿಗೂ ಸಾವದ, ಸೊಸಿಗೂ ಸಾವದ, ಮಗನಿಗೂ ಸಾವದ, ಎಲ್ಲರಿಗೂ ಒಂದು ದಿನ ಖಾಲಿ ಮಾಡದ ಜಾಗ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಇರಲ್ಲಿವರೆಗೆ ಚಲೋ ಇರ್ಬೇಕಂತ ಗಂಡ ಸಮಾಧಾನ ಮಾಡಿದ ಸೋಮಣ್ಣ. ಸ್ವಲ್ಪ ಸಮಾಧಾನದಿಂದ ಇರು ಅಂತ ತಿಳ್ಕೊಂಡು ಹೇಳುವಾಗ ಒಂದ್ಸಲ ಈಗ ಹೆಂಗ ಗುರುಗಳು ಬಂದಾರ, ಅಲ್ಲಿ ಸಂಪಿಗೇರಿಗೆ ಏನು ಗುರುಗಳು ಬಂದಾರಲ್ಲ, ಹಂಗ ಹಾಲಿಕೇರಿ ಅನ್ನದಾನ ಸ್ವಾಮಿಗಳು ಬಂದಿದ್ರು ಊರಾಗ. ಎಷ್ಟು ಚಂದ ನೋಡಿ, ಬಹಳ ಖುಷಿ ಅನಿಸುತ್ತೆ. ಆತ್ನವರು ಫೋನ್ ಮಾಡಿ ಹೇಳಿದ್ರು, ಏನ್ರಿ ಅದು ನಾನು ಆ ಊರಿಗೆ ಹೊಂಟೇನಿ, ಎಷ್ಟು ಖುಷಿ ಅನ್ಸಕತ್ತದ ಅಂತಂದ್ರ, ನನಗ ಶರೀರದಾಗ ಆರಾಮಿಲ್ಲ, ಆದ್ರೆ ಆರಾಮಿಲ್ಲ ಅಂತ ಬೇರೆ ಊರಾಗಿದ್ರೆ ನಾನು ಬಿಟ್ಟು ಬಿಡ್ತಿದ್ದೆ. ಆ ಊರಿಗೆ ಎದಕ್ಕೇನೋ ಬರ್ತಿಲ್ರಿ, ಆ ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಮುಂಜಾನೆ ಸಂಜೆ ಮಟ್ಟ ನನ್ಗೆ ಆರಾಮಿಲ್ಲ. ಸಾಯಂಕಾಲ 5 ಗಂಟೆ ಆದ ಕೂಡಲೇ ನನಗೆ ಆರಾಮ ಆಯ್ತು. ಮೊದಲ ಆ ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಗುರುಗಳು ಬಂದಾರ. ಇಲ್ಲಿಗೆ ನಾವು ತಿಳ್ಕೊಳ್ಬೇಕು. ಬೇರೆ ಯಾರನ್ನಾಗಿದ್ರು ಅಂತಂದ್ರೆ, ಇಲ್ಲಿ ಬಿಡ್ರಿ ನಮ್ಗೆ ಆರಾಮಿಲ್ಲ, ನಾಳೆ ಬರ್ತೀವಿ, ನಾಳೆ ಬರ್ತೀವಿ, ಇನ್ನೊಂದ್ಸಲ ಯಾವಾಗನ ಬರ್ತೀವಿ ಅಂತಾರ. ಆದ್ರೆ ಇವತ್ತಿನ ದಿನ ಬಂದಿರ್ತಕ್ಕಂಥ ಗುರುಗಳು ಎಂತವ್ರು ಅಂತಂದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ. ಜಗವೆಲ್ಲ ನಗುತ್ತಿರಲಿ, ಜಗದ ದುಃಖ ಏನಾಗಿರ್ಲಿ ಅಂತ ಬಂದಿರ್ತಕ್ಕಂಥ ಪರಮ ಪೂಜ್ಯರು ಯಾರಾದರಿದ್ರೆ ಅದು ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳ್ಬೇಕಾಗ್ತದೆ. ಹಂಗ ಆ ರೀತಿ ಒಳಗ ಅಲ್ಲಿ ಹಾಲಿಕೇರಿ ಅನ್ನದಾನ ಸ್ವಾಮಿಗಳು ಬಂದಿದ್ರು ಆ ಊರಿಗೆ. ಬಂದಿರುವಂತ ಸಮಯದೊಳಗ ಸೋಮಣ್ಣ ಅನುಭವ ಭಕ್ತಿಯಿಂದ ಮನೆಯಾಗ ಕರ್ಕೊಂಡು ಹೋದ್ರು. ಮತ್ತೆ ಗುರುಗಳು ಬಂದಾರ ಅಂದ ಮೇಲೆ ಒಂದ್ ತಿಳ್ಕೊಳ್ಬೇಕು ನಾವೆಲ್ಲ. ನಮ್ಮ ಮನೆಗೆ ಗುರುಗಳು ಬಂದ್ರು, ಊರಾಗ ಗುರುಗಳು ಬಂದ್ರು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ನಮಸ್ಕಾರ ಮಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಕಳಿಸಿಬಿಡ್ತೀವಿ. ಇದು ನಮ್ಮ ಸಂಸ್ಕಾರ ಅಲ್ಲ, ಇದು ತಿಳ್ಕೊಳ್ಬೇಕು. ಗುರುಗಳು ಇವತ್ತೇನು ಇಲ್ಲಿ ಗ್ರಾಮಕ್ಕೆ ಬಂದಾರಲ್ಲ ಗುರುಗಳು, ಅವ್ರು ಎಂತವ್ರು ಅಂತಂದ್ರೆ ನೆನಪು ಮಾಡ್ಕೊಂಡು ಹೇಳ್ತೇನೆ, ಆ ವಿಚಾರ ಹೇಳ್ತೇನೆ ಮುಂದ. ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಈ ಊರಿಗೆ ನಿಮ್ಮ ಊರಾಗ ಬೆಳೆದಿರ್ತಕ್ಕಂಥ ಬೆಳೆ ದವಸ ಧಾನ್ಯ ತೆಗೆದುಕೊಂಡು ಹೋಗಕ್ ಬಂದವರಲ್ಲ. ನಿಮ್ಮ ಊರಿಗೆ ಮಠದಾಗ ಜಾತ್ರೆ ನಡೀತದಂತ ಪಟ್ಟಿ ಕೇಳಕ್ ಬಂದವರು ಮೊದಲೇ ಅಲ್ಲ. ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಜಂಗಮನ ಹೊಸಳ್ಳಿಯಿಂದ ಈ ಗ್ರಾಮಕ್ಕೆ ಎದಕ್ಕೆ ಬಂದಾರ ಅಂತಂದ್ರ, ನಿಮ್ಮ ತೊಂದರೆ ತಾಪತ್ರೆ ನನ್ನ ಜೋಳಿಗೆ ಹಾಕ್ರಿ ಅಂತ ಬಂದಾರ. ಇದನ್ನ ನಾವು ತಿಳ್ಕೊಳ್ಬೇಕು. ಹಂಗ ಗುರುಗಳು ಊರಾಕ ಬಂದಾರ ಅಂದ್ಮೇಲೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂತ, ಪಾದ ಪೂಜೆ ಮಾಡ್ಕೊಳ್ಬೇಕಂತ. ನಮ್ಮ ಮನೆಯಾಗ ಇರ್ತಕ್ಕಂಥ ದರಿದ್ರಗಳು ಬಿಟ್ಟು ಹೋಗ್ತಾವಂತ. ಗಂಡ ದುಡಿತಾನ, ಹೆಂಡತಿ ದುಡಿತಾಳ, ಮಕ್ಕಳು ದುಡಿತಾರ, ಎಲ್ಲಾರು ದುಡಿತಾರ, ರೊಕ್ಕ ನಿಲ್ವಲು. ಹೌದಲ್ಲ? ಎಲ್ಲಾರು ದುಡಿಯೋದ್ರೆ ನಮ್ಮ
ನಮ್ಮ ಮನೆಯಾಗ ಒಟ್ಟ 1 ರೂಪಾಯಿ ಉಳಿವಲ್ಲ ಅಂತ ಬಹಳ ಜನ ಹೇಳ್ತಿರ್ತಾರ. ಗುರುವಿನ ಪಾದೋದಕದೊಳಗೆ ಬಹಳ ಶಕ್ತಿ ಇರ್ತದಂತ. ಇಲ್ಲೆಲ್ಲ ಬಲ್ಲವರು ಮಾತಾಡ್ತಾರ, ಅದ್ರ ಬಗ್ಗೆ ಎಲ್ಲರಿಗೆ ಗೊತ್ತದ. ಪಾ ಅಂದ್ರೆ ಪಾಪವನ್ನ ನೋಡಿ ಎಷ್ಟು ಚಂದ ಹೇಳ್ತಾರ. ಪಾದೋದಕ, ಪಾ ಅಂದ್ರೆ ಪಾಪವನ್ನ, ದೋ ಅಂದ್ರೆ ದೋಷವನ್ನ, ದಾ ಅಂದ್ರೆ ದರಿದ್ರವನ್ನ, ಕಾ ಅಂದ್ರೆ ಕರ್ಮವನ್ನ ಕಳೆಯುವಂತದೇ ಗುರುವಿನ ಪಾದೋದಕ ಅಂತ. ಇದು ಮೊದಲು ನಾವು ತಿಳ್ಕೊಳ್ಬೇಕು. ಒಬ್ಬ ಗುರುಗಳು ಊರಾಗ ಬಂದಾರ ಅಂದ್ಮೇಲೆ ಮನೆಗೆ ಕರ್ಕೊಂಡು ಹೋಗಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಪಾದ ಪೂಜೆ ಮಾಡ್ಬೇಕಂತ. ಇಲ್ಲಿ ಬರುವಾಗ ಒಂದು 4 ಜನ ಅಂದ್ರ ಅಲ್ರಿ ತಾತ್ನವ್ರು ನಮ್ಮ ಮನೆಗೆ ಬರ್ತಾರೆ ಇಲ್ರಿ ಅಂದ್ರು. ಎಲ್ಲರ ಮನೆಗೆ ತಾತ್ನವ್ರು ಬರ್ತಾರ. ಏನ್ ತಗೊಂಡ್ಬರ್ಬೇಕ್ರಿ ಅಂದ್ರೆ ಏನು ತರಬೇಡ್ರಿ, ನಿಮ್ ಮನೆಯಾಗಿರ್ತಕ್ಕಂಥ ತುಂಬಿದ ಕೊಡ ನೀರು ಭಸ್ಮ ತೆಗೆದುಕೊಂಡು ಪಾದ ಪೂಜೆ ಮಾಡಿಬಿಟ್ರೆ ಸಾಕು. ಅದೇ ದೊಡ್ಡ ಪಾದ ಪೂಜೆ. ಅರ್ಥ ಆಗ್ತದ್ರೆ? ನೀವು ಕಾಣಿಕೆ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ಆದ್ರೆ ನಿಮ್ ಮನೆಗೆ ಕರ್ಕೊಂಡು ಹೋಗ್ರಿ, ಮನೆಯಾಗಿರ್ತಕ್ಕಂಥ ದರಿದ್ರಗಳು ಬಿಟ್ಟು ಹೋಗ್ತಾವಂತ. ಹಂಗ ಹಾಲಿಕೇರಿ ಅನ್ನದಾನ ಸ್ವಾಮಿಗಳು ಊರಿಗೆ ಬಂದಾಗ ಸೋಮಣ್ಣ ಅನುಭವ ಮನೆಯಾಗ ಕರ್ಕೊಂಡು ಹೋದ್ರು. ಮನೆಯೊಳಗೆ ಕರ್ಕೊಂಡು ಹೋಗಿ ಪಾದ ಪೂಜೆಯನ್ನ ಮಾಡ್ಕೊಂಡು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಕೂತ್ಕೊಂಡ್ರು. ಗುರುಗಳು ಕೇಳಿದ್ರು, ಯಾಕ್ರಿಪ್ಪ ಮುಖ ಸಪ್ಪಗಾಗ್ಯದಲ್ಲ ಅಂದ್ರು. ಗುರುಗಳಿಗೆ ಎಲ್ಲ ಗೊತ್ತಿರ್ತದ, ನಾವ್ ಏನೇನ್ ಆಟ ಆಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರ್ತದ. ಭಕ್ತರ ಆಟ ಆಡೋದು ಗೊತ್ತಾಗ್ತದ, ಶಿಷ್ಯರ ಆಟ ಆಡೋದು ಗೊತ್ತಾಗ್ತದ, ಸುತ್ತಮುತ್ತ ಇದ್ದವ್ರು ಏನೇನ್ ಮಾಡ್ತಿರ್ತದ ಎಲ್ಲದೂ ಗೊತ್ತಿರ್ತದಂತ ಗುರುಗಳು ಸುಮ್ಮನೆ ಸಾಮಾನ್ಯವಾಗಿ ಆಗಿರೋದಿಲ್ಲ. ಗುರುವಿನ ಹಸ್ತದೊಳಗ, ಗುರುವಿನ ದೃಷ್ಟಿಯೊಳಗ, ಗುರುವಿನ ಪಾದದೊಳಗ ಬಹಳ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಇರ್ತದಂತ. ಆ ಶಕ್ತಿ ಪ್ರಭಾವ ನಮ್ಮ ಮೇಲೆ ಬೀರ್ಬೇಕಂದ್ರೆ ನಮ್ಮ ತಲೆ ಗುರುವಿನ ಪಾದಕ್ಕೆ ಬಾಗಬೇಕಂತ. ಅಲ್ಲಿವರೆಗೆ ಏನು ಗೊತ್ತಾಗೋದಿಲ್ಲ ಅಂತ ಆಲಿಕೇರಿ ಅನ್ನದಾನ ಸ್ವಾಮಿಗಳು ಹೀಗೆ ಅಂತಾರೆ. ಯವ್ವ ನಿನ್ನ ಮುಖ ಯಾಕ ಸಪ್ಪಗಾಗ್ಯದಲ್ಲ ಅಂದ್ರು. ಅವಾಗ ಆ ಹೆಣ್ಮಗಳ ಮನಸ್ಸಿನ ಭಾವನೆ ಹೇಳ್ಕೊಂಡು, ಯಪ್ಪ ನನಗೆ 5 ಜನ ಗಂಡ್ಮಕ್ಳದಾರ, 1 ಹೆಣ್ಣು ಬೇಕಾಗಿತ್ತು, ಅದೊಂದೇ ಇತ್ತು ಅಂತಂದ್ರೆ ನನಗೇನು ಕೊರತೆ ಇಲ್ಲ ಅಂದ್ರು. ನೋಡ್ರಿ, ಹೊಲ ಇತ್ತು, ಮನಿ ಇತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಏನೆಲ್ಲ ಇತ್ತು, ಕಿಂಕರತ್ವ ಬಹಳ ತುಂಬಿಕೊಂಡಿತ್ತು ಅಂತ. ಬಹಳ ದೂರ ಬೇಡ, ನಾವು ತಿಳ್ಕೊಳ್ಬೇಕಂತದ. ಇಲ್ಲೇ ನಮ್ಮ ಒಳಗುಂದಿ ರಾಜ ಪಂಪನಗೌಡರು ಅಗರ್ಭ ಶ್ರೀಮಂತರು. 1 ಹಳ್ಳಿಯಲ್ಲ, 2 ಹಳ್ಳಿಯಲ್ಲ, 50 ರಿಂದ 60 ಹಳ್ಳಿಗೆ ದೊಡ್ಡ ಶ್ರೀಮಂತರು. ಆದ್ರೆ ಅವ್ರು ಹೆಂಗ್ ಬದುಕಿದ್ರು ಅಂತಂದ್ರೆ ದಾರ್ಯಾಗ ಹೊಂಟ್ರು ಅಂತಂದ್ರೆ ಇವರೇ ರಾಜ ಪಂಪನಗೌಡರು ಅಂತ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಅವರು ಸಂಪತ್ತಿನ ಒಡೆಯರಾಗಲಿಲ್ಲ, ಮನಸ್ಸಿನ ಒಡೆಯರಾಗಿದ್ದು ಅಂತ ಇವತ್ತು ಸುತ್ತ ಹಳ್ಳಿಯೊಳಗ ರಾಜ ಪಂಪನಗೌಡರು ಅಂತಂದ್ರ ಏನಪ್ಪ ಎಂತ ಶ್ರೀಮಂತ ಏನು ಸಂಪತ್ತಿನ ಶ್ರೀಮಂತ ಅಲ್ಲ, ಹೃದಯ ತುಂಬಿದ ಶ್ರೀಮಂತ ಅಂತಿದ್ರು. ಏನಕ್ಕಂತಿದ್ರು ಅಂತಂದ್ರ ಯಾರಾದ್ರೂ ಬಡವರು ಮನೆಗೆ ಬಂದ್ರು ಅಂತಂದ್ರ ಆ ಮನೆಗೆ ಬಂದು, ಯಪ್ಪ ಗೌಡ ಹಿಂಗ ನಮ್ಮ ಮಗಳ ಮದುವೆಗೆ ತಾವು ಬರ್ಬೇಕನ್ನುವಾಗ ಆಗಿನ ಸಮಯದೊಳಗ ಏನು ಬಡವರು ಬಂದಿದ್ರ ಅಂತಂದ್ರ ಅವ್ರಿಗೆ ಒಂದು 5,000 ಕೊಟ್ಟು, ಹೊಸ ಬಟ್ಟೆ ಕೊಟ್ಟು, ತಾಳಿ ಕೊಟ್ಟು ಮಾಡ್ರಿಪ್ಪ ಒಳ್ಳೇದಾಗ್ತದೆ ಅಂತ ಕೊಟ್ಟು ಕಳಿಸ್ತಿದ್ದ ಅಂತಂದ್ರ ಆತನಲ್ಲಿ ಎಂಥ ಗುಣ ಇತ್ತು. ನಾವೆಲ್ಲ ಇವತ್ತು ಬೇರೆ 3 ಎಕರೆ ಹೊಲ ಇತ್ತಂದ್ರೆ 30 ಎಕರೆ ಪೋಸ್ ಕೊಡೋರೆ ಹೆಚ್ಚಾಗಿ ನಾವು. ಅಲ್ಲಿ ನೋಡ್ರಿ ಗೌಡ್ರ ಮೊಮ್ಮಗ ಬಂದು ಎಷ್ಟು ಸರಳ ಕೊಟ್ಕೊಂಡ. ಇದಕ್ಕಂತಾರ ಸಂಪತ್ತಿನಿಂದ ಮೆರೆಯೋದಲ್ಲ, ಹೃದಯ ಶ್ರೀಮಂತಿಕೆಯಿಂದ ಇರ್ಬೇಕಂತ. ಎಷ್ಟು ಸರಳ ಅದೇ ಅಂತಂದ್ರ ಅವ್ರ ಮನೆತನದ ಬಗ್ಗೆ ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರ ಸರಳತೆ ಇದ್ರೆ ಬಹಳ ದಿನ ಉಳ್ಕೊಂತೀವಿ ಅಂತ. ಹಂಗ ಅಲ್ಲಿ ಹಾಲು ಮತದ ಸೋಮಣ್ಣ ಅನುಭವ ಇಡೀ ಊರಿಗೆ ಶ್ರೀಮಂತರಾಗಿದ್ದರ ಸಮೇತ ಕೆಳಗೆ ಬಂತು ಗುರುವಿನ ಹತ್ತಿರ ಕೂತ್ಕೊಂಡು ಬೇಡಿಕೊಳ್ಳುವಾಗ ಎಷ್ಟು ಚಂದ ಹೇಳ್ತಾರೆ ಗುರುಗಳು ಅಂತಂದ್ರೆ ನೋಡವ. ಇಲ್ಲೇ ಪಕ್ಕದೊಳಗೆ ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನ. ಮಾತಾಡ್ರಿ ಅವ, ನೀವು ಮಾತಾಡ್ರಿ, ಮೈಕೈ ತೋರ್ರಿ, ಕೇಳಿ 10 ನಿಮಿಷ. ಮತ್ತೆ ಈ ಸಮಯ ಈ ಗಳಿಗೆ ಸಿಗಂಗಿಲ್ಲ, ಕೇಳ್ರಿ. ಗುರುಗಳು ಹಿಂಗಂತಾರ ನೋಡವ ಅನುಭವ ಸೋಮಣ್ಣ, ಚಿಂತೆ ಮಾಡಬೇಡ್ರಿ, ಒಂದು 11 ಹುಣಿವಿ ಬಾದಾಮಿ ಬನಶಂಕರಿ ದೇವಿಗೆ ನಡ್ಕೋ ಅಂದ್ರು. ಯಾರಿಗೆ ನಡ್ಕೊಂಡ್ರಿ? ಬಾದಾಮಿ ಬನಶಂಕರಿ ದೇವಿ. ನಡ್ಕೊಂಡವ್ರು ಪಡ್ಕೊಂಡ್ರು ಅಂತ. ನಡ್ಕೊಂಡ್ಲಿಲ್ಲ ಅಂತಂದ್ರೆ ಪಡ್ಕೊಳಕ್ ಆಗಂಗಿಲ್ಲ. ಇವತ್ತು ಎಷ್ಟು ಖುಷಿ ಅನಿಸ್ತದೆ ಅಂತಂದ್ರ ನಾವು ಇವತ್ತಿಗೆ 10ನೇ ಹಳ್ಳಿ ನಾವು ಅಡ್ಡಾಡೋದು ಸದ್ಭಾವ ಯಾತ್ರೆ ಗುರುಗಳು ಕರ್ಕೊಂಡು. ಈ 10 ಹಳ್ಳಿಗೆ ನಾವು ಅಡ್ಡಾಡಿವಿ ಅಂದ್ರೆ ಸಮೇತ, ಆದ್ರೆ ಈ 10 ಹಳ್ಳಿಗಿಂತ ಒಂದು ಪಟ್ಟು ಭಕ್ತಿ ಇರ್ತಕ್ಕಂಥ ಹಳ್ಳಿ ಇದು ಸಮ್ಮತಿಗೇರಿ ಗ್ರಾಮ ಅಂತ ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ನೋಡಿ ಎಷ್ಟು ಜನ ಕೂತ್ಕೊಂಡಿರೋ ಸುತ್ತ, ಎಷ್ಟು ಜನ, ಎಷ್ಟು ಆನಂದ. ಗುರುಗಳು ಬರ್ತಾರೆ ಅಂತ ತಿಳ್ಕೊಂಡ ಇದಕ್ಕೆ ಭಕ್ತಿ ಅಂತಾರ, ಇದಕ್ಕೆ ನಿಷ್ಠೆ ಅಂತಾರ, ಇದಕ್ಕೆ ಶ್ರದ್ಧೆ ಅಂತಾರ, ಇದಕ್ಕೆ ನಂಬಿಕೆ ಅಂತಾರ. ಏನು ಬರ್ತದ್ರಿ? ಹೊಲ ಬರ್ಲಿಲ್ಲ, ಮನಿ ಬರ್ಲಿಲ್ಲ, ಆಸ್ತಿ ಬರ್ಲಿಲ್ಲ, ಅಂತಸ್ತು ಬರ್ಲಿಲ್ಲ, ಏನು ಬರ್ಲಿಲ್ಲ, ಏನು ಬದುಕಿಲ್ಲಪ್ಪ ಪುಣ್ಯಾತ್ಮ ಅನ್ನೋದು ಬಹಳ ದಿನ ಇರ್ತದಂತ. ಇದಕ್ಕೆ ಭಕ್ತಿ ಅಂತಾರಲ್ಲ. ಹಂಗ ಅವ್ರು ಭಕ್ತಿಯಿಂದ ಬೇಡಿಕೊಳ್ಳುವಾಗ ಹಾಲಿಕೇರಿ ಅನ್ನದಾನ ಸ್ವಾಮಿಗಳು ಒಂದು 11 ಹುಣಿವಿ ಮಡಿಯಿಂದ ನಡ್ಕೊಂಡ್ಬಿಡವ ಅಂದ್ರ ಆ ಹೆಣ್ಮಗಳಿಗೆ
ಆ ಹೆಣ್ಮಗಳದ್ದು ಎಂತಹ ಭಕ್ತಿರಿ, 11 ಹುಣಿವಿ ಮಡಿಯಿಂದ ಹೋಗ್ತಿದ್ಲ ಅಂತ. ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನ ನೋಡಿರಿ ಇಲ್ರಿ ನೀವು? ಅಲ್ಲಿ ಗುಡಿ ಎದುರಿಗೆ ಒಂದು ಹೊಂಡ ಅಂತದ. ಅಲ್ಲಿ ದಿನನಿತ್ಯ ಬೆಳಗಾ ಮುಂಜಾನೆ 3 ಗಂಟೆಗೆ ಹೋಗಿ ನಡ್ಕೊಂತ ಹೋಗಿ ಅಲ್ಲಿ ತಣ್ಣೀರ್ ಜಳಕ ಮಾಡಿ ಅಲ್ಲಿ ಮಡಿಯಿಂದ ನಡ್ಕೊಂತಿದ್ವು. 1 ದಿನ ಅಲ್ಲ 2 ದಿನ ಅಲ್ಲ 11 ಹುಣಿವಿ. ನಾವು ಗುಡಿಗೆ ಹೋಗುತ್ತಿರ್ತೀವಿ. ನಾವು ಇತ್ತಿತ್ಲ ಗುಡಿಗೆ ಹೆಂಗ್ ಹೊಂಟು ಬಿಟ್ಟಿವಿ ಅಂತಂದ್ರೆ, ಗುಡಿಗೆ ಹೋಗ್ಬೇಕಂದ್ರೆ ಶೇಂಟ್ ಹೊಡ್ಕೊಂಡು ಹೋಗೋರೆ ಹೆಚ್ಚಾಗಿಬಿಟ್ಟಿವಿ ನಾವು. ಹೌದಲ್ರಿ? ಮಡಿಯಿಂದ ಹೋಗಾರಲ್ಲ ನಾವು. ಅದ್ ಏನಕ್ಕಂತ ಗೊತ್ತಿಲ್ಲ. ಗುಡಿಗೆ ಹೋಗ್ಬೇಕಂದ್ರೆ ಫುಲ್ ಟಿಪ್ ಟಾಪ್ ಆಗಿ ಹೋಗ್ತೀವಿ ನಾವು. ಗುಡಿಗೆ ಹೋಗಿ ಚಲೋ ಪೋಸ್ ಕೊಟ್ಟ ಫೋಟೋ ತೆಕ್ಕೊಂಡೇ ಬರ್ತೀವಿ ನಾವು. ಸುಮ್ಮನೆ ಬರೋದಲ್ಲ ನಾವು. ದೇವ್ರ ಒಲಿ ಅಂದ್ರೆ ಹೆಂಗ್ ಹೊಳಿತೇನ? ಹೋಗಲ್ಲ ಹೋಗ್ತಿತ್ತು, ಬೇರೆ ಕೈಲಿ ಹೋಗ್ತಿತ್ತು, ಬೇರೆ ಫೋನ್ ಅಷ್ಟೇ ಇರ್ತದ. ಅದಕ್ಕ ಗುಡಿಯಾಗಿದ್ದ ದೇವ್ರ ಅಂತ ಇರ್ತಾನಂತ, ಧೂಪ್ ಇಲ್ಲ ದೀಪ ಇರ್ಲಾರ್ದು ನಾನು ಗುಡಿಗೆ ಬಂದಿಯಪ್ಪ, ಶಾಪ್ ಇಲ್ಲ ಹೊರ ಇಲ್ಲ, ನಡಿ ನಿನ್ನ ಮನೆಗೆ ಅಂತ ಇರ್ತಾನಂತ. ಹೌದಲ್ರಿ? ಹೋಗೋದು ಹೆಂಗ್ ಹೋಗ್ಬೇಕು? ಗುರುಗಳ ಹತ್ರ ಹೋಗುವಾಗ, ಮಠ ಮಂದಿರಗಳಿಗೆ ಹೋಗುವಾಗ ಯಾವತ್ತಿಗೂ ಬೇರೆ ಕೈಯಲ್ಲಿ ಹೋಗಬಾರದಂತ ಆ ಹೆಣ್ಮಗಳು ಬಹಳ ಭಕ್ತಿಯಿಂದ ಹೊರಟಿದ್ದು. ಹಿಂಗಿರುವಂತ ಸಮಯದೊಳಗೆ ಏನೇ ಆಯಿತು ಅಂತಂದ್ರ 11 ಹುಡುಗಿ ಮುಗಿದ ಮ್ಯಾಲ ಊರಾಗ ಜನ ಆಡ್ಕೊಳಕತ್ತಿದ್ರು. ಮತ್ತ ವಯಸ್ಸಾದ ವಯಸ್ಸಾದ ಹೆಣ್ಮಗಳು ಸಂತಾನ ಭಾಗ್ಯ ಬೇಡಕ್ ಹೊಂಟಾಳಂದ್ರೆ ಮತ್ತೆ ಜನ ಆಡ್ಕೊಂಡಾರ ಸುಮ್ಮನೆ ಇರ್ತಾರೆ? ದಿನ ಗುಡಿಗೆ ಹೋದ್ರೆ ಆಡ್ಕೊಂತಾರ, ದಿನ ಎಲ್ಲಿಗೆ ಅಡ್ಡಾಡಿದ್ರೆ ಆಡ್ಕೊಂತಾರ ಜನ. ಒಂದು ತಿಳ್ಕೊಳ್ಬೇಕಾಗ್ತದ, ಆಡಿಕೊಂಡವರು ಅಲ್ಲೇ ಅದಾರ, ಸುಮ್ಮನಿದ್ದವ್ರು ಎಲ್ಲೇ ಅದಾರ ಅಂತ. ಹೌದಲ್ರಿ? ಆಡ್ಕೊಂಡವ್ರು ಅಲ್ಲೇ ಇರ್ತಾರ, ಆಡಿಕೊಂಡು ನಕ್ಕವರು ಅಲ್ಲೇ ಇರ್ತಾರ. ಒಂದು ತಿಳ್ಕೊಳ್ಬೇಕಾಗ್ತದ, ಆಡಿಕೊಳ್ಳುವಂತವರ ಮುಂದ ಕಿವಿ ಮುಚ್ಚಬೇಕಂತ, ಬಲ್ಲವರ ಮುಂದ ಬಾಯಿ ಮುಚ್ಚಬೇಕಂತ. ಅರ್ಥ ಆಗ್ತದ್ರೆ? ಆಡಿಕೊಳ್ಳುವಂತವರ ಮುಂದ ಏನ್ ಮುಚ್ಚಬೇಕ್ರಿ? ಕಿವಿ ಮುಚ್ಚಬೇಕಂತ, ಬಲ್ಲವರ ಮುಂದ ಬಾಯಿ ಮುಚ್ಚಬೇಕಂತ. ಬದುಕು ಬಂಗಾರ ಆಗ್ತದಂತ. 100 ಜನ ಏನು ಮಾತನಾಡಿದ್ರ ಸಮೇತ ಅನುಭವ ತಲೆ ಕಳಿಸ್ಕೊಳ್ಳಲಿಲ್ಲ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಬಾದಾಮಿ ಬನಶಂಕರಿ ದೇವಿಗೆ 11 ಉಣಿವಿ ನಡ್ಕೊಂಡು 11ನೇ ಉಣಿವಿಗೆ ಬಾದಾಮಿ ಬನಶಂಕರಿ ದೇವಿ ಕನಸಿನಾಗ ಬಂದಳಂತ. ಒಳ್ಳೇದು ಮಾಡಿದ್ರೆ ಕನಸಿನಾಗ ಬರ್ತಾರ, ಒಳ್ಳೇದು ಕೇಳಿದ್ರೆ ಕನಸಿನಾಗ ಬರ್ತಾರ, ಒಳ್ಳೇದು ನೋಡಿದ್ರೆ ದೇವರು ಕನಸಿನಾಗ ಬರ್ತಾರಂತ. ನಾವ್ ಎಂದು ಒಳ್ಳೇದು ನೋಡ್ತೀವಿ, ಎಂದು ಒಳ್ಳೇದು ಕೇಳ್ತೀವಿ, ಎಂದು ಒಳ್ಳೇದು ನಾವು ನಡ್ಕೊಂತೀವ್ರಿ. ನಾವ್ ಬಹಳ ಅಪರೂಪ. ನಮ್ದು ಬೆಳಕಾಯ್ತು ಅಂತಂದ್ರೆ ಹೆಂಗಿರ್ತದಂದ್ರೆ, ಆ ಕಡೆ ಮನೆಯಾಗ ಏನ್ ಜಗಳ ಆಯ್ತು, ಅವ್ರಿಬ್ರು ಗಂಡ ಐತಿ, ಯಾಕೆ ಜಗಳ ಆಡಿದ್ವಿ, ಇದ್ರಾಗ ನಮ್ದು ದಿನ ಪೂರ್ತಿ ಸುದ್ದಿ ಇಡೀ ಊರ್ ತಂಬಿರ್ತದೆ. ಯಾಕ ನಿನ್ ಗೊತ್ತದ ಏನವ ಅಕ್ಕದ ಮನೆ ಕಲ್ಲವಾಗಿದ್ದನು, ಬಹಳ ಸಾಕಿತ್ ನೋಡಿ, ನಿನ್ನ ಬೇಸ್ ಬೆಳೆದ ಕೊಡ್ತ ನೋಡು ಗಂಡ ಅಂತ. ಇವ ಹೇಳ್ಕೊಂತ ಅಡ್ಡಾಡೋರ ಜಾಸ್ತಿ ಇದೀವಿ. ಒಳ್ಳೇದು ಅನ್ಸರಿ, ಒಳ್ಳೇದಾಗ್ತದಂತ. ನೀವು ಹೊಲಕ್ ಹೋಗಿರ್ತಾರಲ್ಲ, ಚಲೋ ಬೀಜ ತೆಗೆದುಕೊಂಡು ಹೋಗಿ ಬಿತ್ತಿದ್ರಿ ಅಂತಂದ್ರೆ ಬಂಗಾರದ ಬೆಳೆ ಬರ್ತದ. ಯಾವ್ದೋ ಬಿತ್ತಿದ್ರಿ ಹೆಂಗ್ ಬರ್ತದ್ರಿ? ಹೌದಲ್ಲ? ಒಳ್ಳೇದು ಬಿತ್ತಿದ್ರೆ ಒಳ್ಳೇದಾಗ್ತದ, ಒಳ್ಳೇದು ಹೇಳಿದ್ರೆ ಒಳ್ಳೇದಾಗ್ತದ, ಒಳ್ಳೇದು ನೋಡಿದ್ರೆ ಒಳ್ಳೆ ಭಾವನೆಗಳು ಬರ್ತವೆ. ಹಿಂಗ ಆ ತಾಯಿಯ ಧ್ಯಾನ ಮಾಡಿ ಮಲಗಿರುವಾಗ ಬಾದಾಮಿ ಬನಶಂಕರಿ ದೇವಿ ಕನಸಿನೊಳಗೆ ಬಂದು ಹಿಂಗ ಅಂತಾಳ, ಹನುಮವ್ವ ಬಹಳ ಭಕ್ತಿಯಿಂದ ನಡ್ಕೊಂಡಿಯವ್ವ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಗರ್ಭದೊಳಗ ನಾನೇ ಹುಟ್ಟಿ ಬರ್ತೀನಿ ಅಂದಳು. ಅರ್ಥ ಆಗ್ತದ? ನಿನ್ನ ಗರ್ಭದೊಳಗ ನಾನೇ ಹುಟ್ಟಿ ಬರ್ತೀನಿ, ಚಿಂತೆ ಮಾಡಬೇಡ ಅಂತ ಆಶೀರ್ವಾದ ಮಾಡಿದ್ಲು. ಮುಂದೆ ಏನಾಯ್ತು ಅಂತಂದ್ರ, ವರ್ಷ ತುಂಬುವುದ್ರೊಳಗೆ ಹೆಣ್ಣು ಮಗು ಹುಟ್ಟಿತು. ಎದರಿಂದ ಹುಟ್ಟಿತ್ರಿ? ಭಕ್ತಿಯನ್ನ ನಡ್ಕೊಂಡು ಪಡ್ಕೊಂಡು ಬಾದಾಮಿ ಬನಶಂಕರಿ ದೇವಿ ಆಶೀರ್ವಾದ, ಹಾಲಕೇರಿ ಅನ್ನದಾನ ಸ್ವಾಮಿಗಳ ಆಶೀರ್ವಾದದಿಂದ ಆ ಸೋಮಣ್ಣ ಹನುಮವ್ಗ ಒಂದು ಹೆಣ್ಣು ಮಗು ಹುಟ್ಟಿತ್ತು. ಆ ಮಗು ಜಗತ್ತಿನೊಳಗ ಹಾಲು ಮತದ ಕೀರ್ತಿ ಬೆಳಗಿತ್ತು. ಆ ಮಗು ಯಾರು ಅಂತಂದ್ರ ಇಟ್ಟಿಗೆ ಭೀಮಮ್ಮ ತಾಯಿ ಅನ್ನುವಂಥದ್ದು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಧರ್ಮ ಎನ್ನುತ್ತ ಜಗದ ಕರ್ಮವನ್ನ ಕಳೆದು ಧರ್ಮ ದೇವತೆಯಾದಳು ಇಟ್ಟಿಗೆ ಭೀಮಮ್ಮ. ಯಾರಿಂದ ಹುಟ್ಟಿದಳು ಅಂತಂದ್ರೆ ತಂದೆ ತಾಯಿಯ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಇಟ್ಟಿಗೆ ಭೀಮಮ್ಮ ಹುಟ್ಟಿದಳಂತ. ಹಂಗ ನಾವು ಗುರುವಿನ ಹತ್ರ ಭಕ್ತಿ ಇಟ್ರೆ, ನಿಷ್ಠೆ ಇಟ್ರೆ ನಮಗೂ ಸಮೇತ ಒಳ್ಳೇದು ಆಗ್ತದೆ ಅನ್ನುವಂತ ವಿಚಾರವನ್ನ ತಿಳಿಸುತ್ತ, ಇದೇ ರೀತಿ ಒಳಗ ನಮ್ಮ ಕಾರ್ಯಕ್ರಮದೊಳಗ ಇವತ್ತಿನ ದಿನ ಪರಮ ಪೂಜ್ಯರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ತಮ್ಮೆಲ್ಲರಿಗೆ ತಿಳಿಸುವುದೇನು ಅಂತಂದ್ರ, ಇವರೊಳಗೆ ಪುರಾಣ ಹಚ್ತಾರೇನಿಲ್ರಿ? ಇಲ್ಲ. ಒಂದು ಕೆಲಸ ಮಾಡ್ರಿ, ಇಲ್ಲೆಲ್ಲರಿಗೂ ಕನ್ನಡ ಅರ್ಥ ಆಗ್ತದಲ್ಲ. ಹೋಯಿನ ದಿನಮು ಎನಿಕ್ಕಿರಾವು, ಉನ್ನ ದಿನಮು ಮಾವಿಕಾವು ಅಂತ ಅರ್ಥ ಆಗ್ತದಲ್ಲ. ಹೋಗಿರುವಂತ ದಿನಗಳು ನಮ್ಮವಲ್ಲ, ಇರುವಂತ ದಿನಗಳು ನಮ್ಮವಲ್ಲ. ಹೋಯಿನ ದಿನಮು ಎನಿಕ್ಕಿರಾವು ಅಂದ್ರೆ ಹೋಗಿರ್ತಕ್ಕಂಥ ದಿನಗಳು ಹಿಂದೆ ಬರೋದಿಲ್ಲ. ಉನ್ನ ದಿನಮು ಮಾವಿಕಾವು, ಮುಂದಿರ್ತಕ್ಕಂಥ ದಿನಗಳ ಸಮೇತ ನಮ್ಮವಲ್ಲ. ಹೆಂಗ ಬಂದಿದ್ದು ಜೀವ ಹಂಗ ಹೋಗ್ಬಾರ್ದಂತ. ಏನು ಬದುಕಿದಪ್ಪ ಪುಣ್ಯಾತ್ಮ. ರಾಜ ಪಂಪನ ಗೌಡ್ರು ಹಿಂದಿನವ್ರು ಅವ್ರಿಲ್ಲ, ಆದ್ರೆ ಅವ್ರ ಹೆಸರು ಉಳ್ಕೊಂಡದ ಅಜರಾಮರವಾಗಿ. ಹಂಗ ನಮ್ಮದೊಂದು ಉಳ್ಕೊಳ್ಬೇಕು ಅಂತಂದ್ರೆ
ಗುರುವಿನ ಮುಖಾಂತರ ನೀವು ವರ್ಷಕ್ಕೆ ಒಂದ್ಸಲ ಇಲ್ಲಿ ಜಾತ್ರೆ ನಡೀತದಿಲ್ರಿ? ಮಾರ್ಯಮ್ಮದ ನಡೀತದ. ಗುರುಗಳ ಸಮ್ಮುಖದೊಳಗೆ ನಡೆಸ್ರಿ. ಗುರುಗಳು ಅದಾರ ಇಲ್ರಿ ಊರಿಗೆ? ಇಲ್ಲ. ನನ್ ನೋಡಿದ್ರೆ ಅರ್ಥ ಆಗ್ತದೆ. ನೀವು ಇಷ್ಟು ಜನ ಕೂಡಿದ್ದು ನೋಡಿದ್ರೆ ಏನ್ ಅನಿಸ್ತದ ಅಂತಂದ್ರ ನಿಮ್ಮೆಲ್ಲರಿಗೆ ಒಂದು ಹಂಬಲ ಅದ. ಏನಂತಂದ್ರೆ ಈಗ ಸುಮ್ಮನೆ ಆಲೋಚನೆ ಮಾಡೋಣ, ಒಂದು ಕರುವಿಗೆ ಹಸಿವಾಯ್ತಂತಂದ್ರೆ ತಾಯಿಗೆ ಗೊತ್ತಾಗ್ತದಂತ, ಆಕಳಕ್ಕ. ಹೌದಲ್ರ? ನನ್ನ ಮಗುವಿಗೆ ಹಸಿವಾಗ್ಯದಂತ. ಹಂಗ ಇಲ್ಲಿ ಏನಾಗಿದೆ ಅಂತಂದ್ರ ನಿಮ್ಮೆಲ್ಲರಿಗೆ ಗುರು ಬೇಕನ್ನುವಂತ ಹಸಿವಾಗ್ಯದ. ಅದಕ್ಕೆ ಇವತ್ತಿನ ದಿನ ಆಕಳದ ರೂಪದೊಳಗ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಬಂದಾರ. ಅಂತ ಗುರುಗಳು ಸಿಗೋದು ಬಹಳ ಅಪರೂಪ. ಅಷ್ಟು ಘಟನೆ ಹೇಳ್ತೇನೆ. ನಾನು ಇಲ್ಲಿ ಸಿಂಧನೂರ ಹತ್ರ ಇರ್ತೀನಿ. ನಂದು ತಾಯಿ ತವ್ರ ಮನೆ ಇದೆ, ಒಳಗುಂದೆ ಇದು. ನಮ್ದು ಬಳ್ಳಾರಿ ಹತ್ರ ಶ್ರೀಧರ್ಗಡ್ಡೆ. ನಾವು ಆ ಕಡೆಗೆ ಇದೀವಿ. ಮನೆ ಕಟ್ಟುವುದಕ್ಕಿಂತ ಪೂರ್ವದೊಳಗೆ ಬಹಳ ತ್ರಾಸಿತ್ತು. ಅಜ್ಜೋರ್ ಹತ್ರ ಫೋನ್ ಮಾಡಿ, ತಾತವ್ರ ಹತ್ರ ಫೋನ್ ಮಾಡಿ, ಬುದ್ಧಿ ಮನೆ ಕಟ್ಟಕ್ ಬಹಳ ತ್ರಾಸ ಆಗಿಬಿಟ್ಟದ್ರಿ. ತಗಡಿನ ಮನೆ ಐತ್ರಿ, ಸಣ್ಣ ಮಗು ಐತ್ರಿ, ಬಿಸಿಲಿಗೆ ಚಳಿಗಾಲಕ್ಕೆ ಬಹಳ ತ್ರಾಸ ಆಗ್ಯದ ಅಂದ್ಕೊಳ್ಳೆ ತಾತನವ್ರ ಒಂದು ಮಾತಂದ್ರ, ಶಾಸ್ತ್ರಿಗಳೇ ಯಾಕೆ ಚಿಂತೆ ಮಾಡ್ತಾರಿ, 1 ವರ್ಷ 2 ವರ್ಷ ಸುಮ್ಮನೆ ಇತ್ತು ಬಿಡ್ರಿ, ಎಲ್ಲ ಹಾಕ್ತದೆ ಅಂದ್ರು. ಗುರುವಿನ ವಾಣಿ ಹೆಂಗಿರ್ತದ ನೋಡಿ, ಅದು ಸಾಮಾನ್ಯ ಅಲ್ಲ. ಆಯ್ತರಿ ಬುದ್ಧಿ ಅಂತ ಚಾಲು ಮಾಡಿದೆ. ಅದು ಹೆಂಗಿತ್ತು ಏನಿತ್ತು, ಗುರುವಿನ ಕೃಪಾ ಬಹಳ ದೊಡ್ಡದಂತನಲ್ಲ. 1.5-2 ವರ್ಷದೊಳಗ ಮನಿ ಆಯ್ತು. ಮನಿ ಆದ ಕೂಡ ಗುರುಗಳ ಮನಿಗ್ ಕರೆಸ್ಬೇಕಲ್ಲ. ಮತ್ತೆ ಗುರುಗಳ ಅಪ್ಪಣೆಯಿಂದ ಮನಿ ಆಯ್ತಿದ್ರೆ ಮನಿಗ್ ಕರೆಸ್ಬೇಕಂತಂದ್ರೆ 1 ರೂಪಾಯಿ ಇರ್ಲಾರ್ದಂತ ಪರಿಸ್ಥಿತಿ. ಓಪನಿಂಗ್ ಮಾಡಕ್ ಕೂಡ ಅಷ್ಟು ತ್ರಾಸ. ನಿಜ ಜೀವನದ ಘಟನೆ ನಾನು ಹೇಳೋದು. ಬುದ್ಧಿ ಹಿಂಗ ಮನಿ ಓಪನಿಂಗ್ ನಾಳೆ ಇಟ್ಕೊಂಡಿನ್ರಿ, ಮತ್ತೆ ತಾವು ಮನೆಯೊಳಗ ರುದ್ರಾಭಿಷೇಕ ಪೂಜೆ ಮಾಡ್ಕೊಂಡ್ರೆ ಓಪನಿಂಗ್ ಮಾಡ್ತೇನ್ರಿ, ಇಲ್ಲಿದ್ರೆ ಇಲ್ಲೇ ಅಂದ ಕೂಡಲೇ ಇವ್ರು ಎಲ್ಲಿದ್ರು ಏನೋ ತಾತನವರು ಇಲ್ಲಿ ಕರ್ನೂಲು ಜಿಲ್ಲೆಯೊಳಗೆ ಒಂದು ಹಳ್ಳಿ ಆಗಿದ್ರು ತಾತನವರು. ಶಾಸ್ತ್ರಿಗಳೇ ಅದು ಎಷ್ಟು ಗಂಟೆನಾಗ್ಲಿ ನಾನು ನಿಮ್ಮೂರಿಗೆ ಬರ್ತೇನೆ ಅಂದ್ರು. ರಾತ್ರಿ 2:30 ಬಂದಾರ ತಾತನವ್ರು. ಮುಂಜಾನಿದ್ದ ಸಂಜೆ ಮಟ್ಟ ಅಡ್ಡಾಡ್ಯಾರ. ನಮಗೊಂದು 2 ತಾಸು ಹೊಲಕ್ಕೆ ಹೋಗಿ ಬಂದು ಅಂದ್ರೆ 4 ತಾಸು ಈಚೆ ಏನಾದ್ರು ಹೊರಗೆ ಬರೋದಿಲ್ಲ. ಹೌದಲ್ಲ? ಅಲ್ಲೆಲ್ಲಿದ್ದ ತಾವೇ ಸ್ವತಃ ರಾತ್ರಿ 2 ಗಂಟೆಗೆ ಬಂದು ಅರ್ಧ ತಾಸ ಕೂತ್ಕೊಂಡು ಮಾತಾಡಿ 4 ಗಂಟೆಗೆ ಜಳಕ ಮಾಡಿ ನಮ್ಮ ಮನೆಯೊಳಗ ಪೂಜೆ ಮುಗಿಸಿದ್ರು. ಅಜ್ಜರಿಗೆ ತಾತನವ್ರಿಗೆ ಕೊಡಾಕ ಕಾಣಿಕೆ ಇಲ್ಲ. ಕೊನೆಗೆ ಅವರೇ ಬುದ್ಧಿ ಪರಿಸ್ಥಿತಿ ಹಿಂಗ ಆಗಿಬಿಟ್ಟದ ಅಂದ್ಕೊಳ್ಳೆ ಅವರೇ ಸ್ವತಃ ಮತ್ತೆ 1,000 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿ, ಶಾಸ್ತ್ರಿಗಳೇ ನೀವು ಚಿಂತೆ ಮಾಡಬೇಡ್ರಿ, ಮುಂದೆ ಒಂದು ದಿನ ನಮ್ಗೆ ಒಳ್ಳೇದಾಗ್ತದ, ಅವಾಗ ಕಾಣಿಕೆ ಕೊಡುವಂತ ತಿಳ್ಕೊಂಡು ಕೊಟ್ಟ ಆಶೀರ್ವಾದ ಮಾಡಿರ್ತಕ್ಕಂಥ ಏಕೈಕ ಪೂಜ್ಯರು ಅಂತಂದ್ರ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಂತ ಬಹಳ ಭಕ್ತಿಯಿಂದ ಹೇಳ್ಬೇಕಾಗ್ತದ. ಅಂತ ಗುರುಗಳು ಸಿಕ್ಕಾರಂದ್ರೆ ನಮ್ಮದು ಸಮೇತ ಪೂರ್ವ ಜನ್ಮದ ಪುಣ್ಯ. ಇಲ್ಲೇ ಪಕ್ಕದ ಹಳ್ಳಿ, ಅದೇನು ಭೂತ ಇಲ್ಲ. ಅದಕ್ಕೆ ಗುರುಗಳನ್ನ ಹಾಗೊಮ್ಮೆ ಹೀಗೊಮ್ಮೆ ನಾವು ಕರ್ಕೊಂಡು ಬಂದ್ವಿ ಅಂತಂದ್ರೆ ಒಂದು ಸಂಸ್ಕಾರ ಉಳಿತೇನಂತ. ಇವತ್ತು ಸಂಸ್ಕಾರ ಸಂಸ್ಕೃತಿ ಎಲ್ಲಿ ನಾವು ಪಡ್ಕೊಳ್ಬೇಕಂದ್ರೆ ಗುರುವಿನ ಮುಖಾಂತರ ಪಡ್ಕೋಬೇಕು ಎನ್ನುವಂತ ವಿಚಾರವನ್ನ ತಿಳಿಸುತ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನ ಪರಮ ಪೂಜ್ಯ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಡೆಸಿಕೊಡ್ತಾರೆ ಆಶೀರ್ವಚನವನ್ನ. ಅವೆಲ್ಲ ನಮಗೆ ಹೆಂಗ ಚಾಲು ಮಾಡಿದಾಗ ನೀವು ಮಾತಾಡಿದ್ರಲ್ಲ, ಹಂಗ ಮಾತಾಡಬೇಡ್ರಿ. ಗುರುವಿನ ವಾಣಿ ಅಂತಂದ್ರೆ ಸಾಮಾನ್ಯ ಅಲ್ಲ, ಶಾಂತ ರೀತಿಯಿಂದ ಕೂತ್ಕೊಂಡು ಆಲಿಸ್ಬೇಕು. ಎಲ್ಲರೂ ಕಣ್ಣು ಮುಚ್ಚರಿ, ಹೇಳ್ಬೇಕಂಗೆ ಹೇಳ್ರಿ. ಕಣ್ಣು ಮುಚ್ಚಿರಿ, ಮತ್ತೆ ಮಗ ಮುಚ್ಚಿರಿ, ಎಲ್ಲ ಕಣ್ಣು ಮುಚ್ಚಿ. ಹೇಳ್ರಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम सहना भवतु सहनौ भुनक्तु सह वीर्यं करवावहै
तेजस्विनावधीतमस्तु मा विद्विषावहै ओम शांति शांति शांति। जय मंगलम जय नमः पार्वती पति शिव हर हर महादेव। श्रीमद् जगद्गुरु पंचाचार्य महाराज की, श्री ईश्वर स्वामी महाराज की, श्री आंजनेय स्वामी महाराज की, श्री आदित्य श्री नवग्रह देवता महाराज की, श्री मार्यम्बा माता की जय मंगलम जय नमः पार्वती पति शिव हर हर। ಎಲ್ಲರೂ ನಿಧಾನ ಕಂಡುಬಿಡ್ರಿ। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। ದಯಾಗನ ಗುರುಪಟ್ಟದ ಸ್ವಾಮಿಯನ್ನ, ಗುರು ಅಖಂಡ ಪರಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಸಮತಗೇರಿ ಗ್ರಾಮದ ಆರಾಧ್ಯ ದೇವರುಗಳಾಗಿರುವ ಶ್ರೀ ಮಾರಮ್ಮವ್ವ ತಾಯಿಯ, ಶ್ರೀ ಈಶ್ವರ ಸ್ವಾಮಿಯ, ಶ್ರೀ ಆಂಜನೇಯ ಸ್ವಾಮಿಯ, ಶ್ರೀ ಆದಿತ್ಯರಿ ನವಗ್ರಹ ಸ್ವಾಮಿಯ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ 8ನೇ ವರ್ಷದ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ದುಶ್ಚಟ ಭಿಕ್ಷಾಟನೆ ಸದ್ಗುಣಗಳ ದೀಕ್ಷೆ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮದೇ ಆಗಿರುವಂತಹ ನುಡಿ ಸೇವೆಯನ್ನು ಸಮರ್ಪಣೆ ಮಾಡಿರುವಂತಹ ಪ್ರವಚನ ಪ್ರವೀಣರು, ನಾಡಿನ ಹೆಸರಾಂತ ಪ್ರವಚನಕಾರರಾಗಿರುವಂತಹ ಆತ್ಮೀಯ ಶ್ರೀ ವೇದಮೂರ್ತಿ ದೊಡ್ಡಬಸಯ್ಯ ಶಾಸ್ತ್ರಿಗಳವರೇ, ಸಂಗೀತ ಮತ್ತು ಪ್ರವಚನದೊಂದಿಗೆ ಹೆಸರಾಂತ ಪ್ರವಚನಕಾರರಾಗಿರುವಂತಹ ಆತ್ಮೀಯ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳವರೇ, ಹಿರಿಯರಾಗಿರುವಂತಹ ತಬಲ ಚತುರರಾಗಿರುವ ಹಾಲ್ವಿಯ ಮೌನಿಶಣ್ಣನವರೇ, ನಮ್ಮ ಮೈಕ್ ಸೆಟ್ಟಿನ ಸೇವಾ ಧೋರಣರಾಗಿರುವಂತಹ ಶರಣಯ್ಯ ತಾತನವರೇ, ಈ ಸಮತಗೇರಿ ಗ್ರಾಮದಲ್ಲಿ ಮತ್ತು ಮುನಾನಗುಂದಿ ಗ್ರಾಮದಲ್ಲಿ ಯಾವುದೇ ವಾಸ್ತು ಜ್ಯೋತಿಷ್ಯದಲ್ಲಿ ಸಮಸ್ಯೆ ಬಂದ್ರೆ ಪರಿಹಾರ ಕೊಡುವಂತಹ ಬೆಳೆ ಹಾಲು ಮತ್ತು ಬಾಪೂರ್ನ ಆತ್ಮೀಯ ವೇದಮೂರ್ತಿ ಹಿರಿಯರಾಗಿರುವಂತಹ ಬಸವರಾಜ ಶಾಸ್ತ್ರಿಗಳವರೇ, ಕೊಲಗುಂದಿಯ ರೇಣುಕಾ ಸ್ವಾಮಿ ಶಾಸ್ತ್ರಿಗಳವರೇ ಹಾಗೂ ಯುವತೆಯ ರಾಜೇಶ ಶಾಸ್ತ್ರಿಗಳವರೇ, ಹೆಬ್ಬುಟದ ಉದಯಕುಮಾರ್ ಶಾಸ್ತ್ರಿಗಳವರೇ, ಇನ್ನ ನಮ್ಮ ಜೊತೆಗೂಡಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಒಳಗುಂದಿಯ ರಾಜ ಪಂಪನಗೌಡರ ಸಹೋದರರಾಗಿರುವಂತಹ ಶಿವನಗೌಡರನ್ನು ಮೊದಲುಗೊಂಡು ರಾಜ ಸಿದ್ಧಾರ್ಥಗಳನ್ನು ಮೊದಲುಗೊಂಡು ಸಮತಗೇರಿ ಗ್ರಾಮದ ಸಮಸ್ತ ಸದ್ಭಕ್ತರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತಗಿರಿ ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ನಿಮ್ಗೆಲ್ಲ ಹೆಂಗಾಗತ್ತಂದ್ರೆ ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಮೂರಲ್ಲಿ ಜನಸಂಖ್ಯೆ ಕೊಡ್ಬೇಕಂದ್ರೆ ಒಂದು ಬಯಲಾಟ ನಡೆದಿರಬೇಕು, ಇಲ್ಲ ಅಂದ್ರೆ ನಾಟಕ ನಡೆದಿರಬೇಕು, ಅಥವಾ ತಿಂಗಳಿಗೊಂದ್ಸರಿ ಕೊಡ್ತಾರಲ್ಲ ಯಜಮಾನ, ಏನದು ಏನಂತಾರ, ತಿಂಗಳಿಗೊಂದ್ಸಲಿ ಗೌರ್ಮೆಂಟ್ ಕೊಡುತ್ತಲ್ಲ, ಏನಂತಾರ ಅದಕ್ಕೆ ಪಿಂಚಣ. ಪಿಂಚಣಿ ಕೊಡ್ಬೇಕು. ನಮ್ಮ ತಾಯಿಂದ್ರಿಗೆ ಕೊಡ್ತಾರಲ್ಲ, ತಾಯಿಂದ್ರೆ ಆಂಧ್ರದಾಗ ಕೊಡ್ತಾರ, ಬಸ್ ಫ್ರೀ. ಇಂಥವಾದ್ರೆ ಜನರು ಕೊಡ್ತಾರ, ಇಂಥವಕ್ಕಾದ್ರೆ ಜನರು ಬರ್ತಾರ ಅಂತ ಕೆಲವೊಬ್ರು ತಪ್ಪು ಕಲ್ಪನೆ. ಆದ್ರೆ ನಮಗ ನಾಟಕನೂ ಬೇಡ, ಬಯಲಾಟನೂ ಬೇಡ, ಪಿಂಚಣಿನೂ ಬೇಡ, ವಾರ್ಷಿಕ ಮಾಸಾಶನೂ ಬೇಡ. ಕೇವಲ ಭಕ್ತಿಗೆ ಮಾತ್ರ ಕೂಡ್ತೀವಂತಹ ಜನಸಂಘಟನೆ ಆಗುವಂತಹ ಏಕೈಕ ಗ್ರಾಮದ ಸದ್ಭಕ್ತರಂದ್ರೆ ಇದು ಸಮತಗೇರಿ ಗ್ರಾಮದ ಸದ್ಭಕ್ತರೆನ್ನುವಂತಹ ಮಾತನ್ನ ಬಹಳಷ್ಟು ಖುಷಿಯಿಂದ ಹೇಳಕ್ಕೆ ಬಯಸ್ತೀವಿ. ನಮ್ಮ ಶಾಸ್ತ್ರೀಯರು ಹೇಳಿದ ಹಾಗೆ ನಮಗೊಂದಿಷ್ಟು ಆರೋಗ್ಯ ತಪ್ಪಿತ್ತು. ರಾಜ ಪಂಪನಗೌಡ ಮನೆಯಲ್ಲಿ ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಅಲ್ಲೇ ರೆಸ್ಟ್ 5 ಗಂಟೆ ಬರಬೇಕಿತ್ತು. ನಾವು ಬರ್ಲಿಕ್ಕೆ ತಡ ಆಗಿದ್ದ ಕಾರಣ ಅಂದ್ರೆ ಸ್ವಲ್ಪ ಆರೋಗ್ಯ ತಪ್ಪಿತ್ತು. ಆದ್ರೆ ಬಿಟ್ಟು ಹೋಗ್ಬಿಡೋಣ ಕಂಡ್ವಿ. ಅಲ್ಲಿ ಇದ್ದಾಗ
ಆರೋಗ್ಯ ತಪ್ಪಿತ್ತು, ಬರಬಾರ್ದು ಬಿಡಪ್ಪ ಕ್ಯಾನ್ಸಲ್ ಮಾಡೋಣ ಅನ್ನಂಗಿತ್ತು. ಯಾವಾಗ ಸಮತಿಗೇರಿ ಬಂದಿವಲ್ಲ, ನಿಮ್ಮೆಲ್ಲರ ಮಕ್ಕಳು ನೋಡಿದಿವಲ್ಲ, ಅದೆಲ್ಲ ಅನಾರೋಗ್ಯವೆಲ್ಲ ನಿವಾರಣೆಯಾಗಿ ಬಹಳ ಆರೋಗ್ಯವಾಗಿ ಇದ್ದೀನಿ. ಅದಕ್ಕೆ ಕಾರಣದಿಂದ ನಿಮ್ಮೆಲ್ಲರ ಮುಖ, ಸಮತಿಗೇರಿ ಗ್ರಾಮದ ಸರ್ವಸತ್ಪರ ಮುಖವನ್ನು ನೋಡಿದ ತಕ್ಷಣ. ಇದರ ಜೊತೆಗೆ ನಮ್ಮ ಶಾಸ್ತ್ರಗಳು ಹೇಳಿದ ಹಾಗೆ ಈಗ ನಾವು 8 ವರ್ಷಗಳ ಪರ್ಯಂತರವಾಗಿ ಪ್ರತಿದಿನ ಒಂದೊಂದು ಹಳ್ಳಿಗೆ ಸದ್ಭಾವನೆ ಯಾತ್ರೆ ಮುಖಾಂತರ ದುಶ್ಚಟಗಳನ್ನು ಬಿಡಿಸುವಂತಹ ಕಾರ್ಯಕ್ರಮ, ಸದ್ಗುಣಗಳನ್ನ ದೀಕ್ಷಿಕೊಳ್ಳುವಂತಹ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಪೂರ್ವಭಾವಿಯಾಗಿ ಮೊದಲೇ ಒಂದು ವಾರ 10 ದಿನ ಮುಂಚೆ ಹೋಗಿ ಆ ಊರಲ್ಲಿ ಜನರನ್ನ ಕೂಡಿಸಿ ಸಂಘಟನೆ ಮಾಡಿ, ನಾವು ಇಂಥ ಜನ ಬರ್ತೀವಪ್ಪ, ಡೊಳ್ಳು ಮೇಳ ಭಜನೆಯೊಂದಿಗೆ ಕಳಸಗಳೊಂದಿಗೆ ಸ್ವಾಗತ ಮಾಡ್ರಿ ಅಂತ ಹೇಳಿದಾಗ ಕೆಲವೊಂದು ಹಳ್ಳಿಗಳಲ್ಲಿ ಹೂ ಅಂತಂದು ಹೇಳಿ ಜನಸಂಖ್ಯೆ ಕಡಿಮೆ ಕಲಿತಾರೆ. ಆದ್ರೆ ನಾವು ಪೂರ್ವಭಾವಿ ಸಭೆನೂ ಮಾಡಿಲ್ಲ, ಮೀಟಿಂಗು ಮಾಡಕ್ಕೆ ಬಿಟ್ಟು ಹೋಗ್ತಾ ಇದೀವಿ, ಅದು ಆಶೀರ್ವಾದ ಮಾಡಿ ಹೋಗ್ತಾ. ಆದ್ರೆ ನಾವು ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ಚೆನ್ನಾಗಿರ್ಬೇಕಂದ್ರೆ ಮೊದಲು ಶುದ್ಧವಾಗಿರಬೇಕು. ಆ ಶುದ್ಧತೆ ಬೇಕಂದ್ರೆ ಪುಣ್ಯವನ್ನ ನಾವೆಲ್ಲ ಮಾಡ್ಬೇಕು. ನಮಗೆ ಬಹಳ ಜನರಿಗೆ ಏನ್ ಬೇಕಾಗಿದೆ ಅಂದ್ರೆ ಪುಣ್ಯದ ಫಲ ಬೇಕು, ಪಾಪದ ಫಲ ಬೇಡ. ನಮ್ಮೆಲ್ಲರಿಗೆ ಕೈ ತುಂಬ ರೊಕ್ಕ ಬೇಕು, ಆದ್ರೆ ದುಡಿಯೋದು ಬೇಡ. ಆರೋಗ್ಯ ಬೇಕು, ಬಾಯಿ ಕಟ್ಟೋದು ಬೇಡ. ಮನೆತನ ಗೌರವ ಬೇಕು, ಚಾಡಿ ಹೇಳೋದು ಬೇಡ. ಎಲ್ಲವೂ ಪ್ರತಿಯೊಬ್ಬರ ಮನೆತನದಲ್ಲಿ ಇದ್ದೇ ಇರ್ತದೆ. ಒಂದ್ ಸಣ್ಣ ಉದಾಹರಣೆ ಹೇಳಿದ್ರೆ ಅರ್ಥ ಆಗ್ತದೆ. ಇಬ್ಬರು ಗೆಳೆಯರು, ಈಗ ಸಮತಿಗೇರಿ ಗ್ರಾಮೀಣ ಅಂತ ಒಂದು ಹಳ್ಳಿ. ಆ ಹಳ್ಳಿಯ ಜನರು, ಇಬ್ಬರು ಗೆಳೆಯರು ಬಹಳ ಚಡ್ಡಿ ದೋಸ್ತರವರು. ಆ ಇಬ್ಬರು ಗೆಳೆಯರ ಮನೆತನ ಬಹಳ ಬಡತನದಿಂದ ಇರ್ತದೆ. ಒಂದು ಹೊತ್ತು ಊಟ ಮಾಡಿದ್ರೆ ಮತ್ತೊಂದು ಹೊತ್ತು ಊಟ ಇಲ್ಲ ಅವರಿಗೆ, ಮತ್ತೊಂದೊತ್ತು ಊಟ ಇಲ್ಲ. ಆಗ ಅವರೊಬ್ರು ಏನ್ ಮಾಡಿದ್ರು, ಗೆಳೆಯ ನಾವ್ ಇಲ್ಲೇ ಇದ್ರೆ ನಮ್ಮ ಮನೆತನ ಸಾಲ ತೀರಂಗಿಲ್ಲ, ಮನೆತನ ಬೆಳಗಂಗಿಲ್ಲ, ಆರ್ಥಿಕವಾಗಿ ಮನೆತನ ಇಂಪ್ರೂವ್ಮೆಂಟ್ ಆಗಂಗಿಲ್ಲ, ಎಲ್ಲಾದ್ರೂ ಬೇರೆ ಕಡೆಗೆ ಹೋಗಿ ದುಡಿಯಕ್ಕೆ ಹೋಗಲ್ಲ ಅಂತ ಆ ಇಬ್ಬರು ಗೆಳೆಯರು ಮಾತಾಡ್ಕೊಂಡ್ರು. ತಂದೆ ತಾಯಿಗಳಿಗೆ ಹೇಳಿದ್ರು, ತಂದೆ ತಾಯಿಗಳು ಒಪ್ಪಿಗೆ ಕೊಟ್ರು. ಮಕ್ಕಳು ದುಡಿಬೇಕಂತಂದೇಳಿ ಒಂದು ಬಾಂಬೆಗೆ ಹೋದ್ರು, ದೂರದ ಬಾಂಬೆ ಮುಂಬೈ ಪ್ರದೇಶಕ್ಕೆ ಹೋದ್ರು. ಆ ಮುಂಬೈ ಪ್ರದೇಶದಲ್ಲಿ ಸುಮಾರು 10 ವರ್ಷ ಸುಮಾರು 10 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು. ಎಷ್ಟು ಮಾಡಿದ್ರು? 10 ಕೋಟಿ ರೂಪಾಯಿನ ಸಂಪಾದನೆ ಮಾಡಿದ್ರು. ಆ ಇಬ್ಬರು ಗೆಳೆಯರು ಮಾತಾಡ್ಕೊಂಡ್ರು. ಗೆಳೆಯ ಒಬ್ಬನ ಹೆಸರು ಲಿಂಗಪ್ಪ, ಇನ್ನೊಬ್ಬನ ಹೆಸರು ನಿಂಗಪ್ಪ. ಲಿಂಗಪ್ಪ ಮತ್ತು ನಿಂಗಪ್ಪ ಅಂತ ಆ ಇಬ್ಬರು ಗೆಳೆಯರು ಹೋಗಿ ಸಂಪಾದನೆ ಮಾಡಿದ್ರು. ವಾಪಸ್ ಬರ್ಬೇಕಾದ್ರೆ ಮಾತಾಡಿದ್ರು, ಗೆಳೆಯ ಒಂದು 10 ವರ್ಷ ಆಯ್ತು, ವಾಪಸ್ ಮನೆಗೆ ಹೋಗೋಣ ಅಂತ ಲಿಂಗಪ್ಪ ಮತ್ತೆ ನಿಂಗಪ್ಪ ಇಬ್ರು ಮಾತಾಡ್ಕೊಂಡ್ರು. ವಾಪಸ್ ಬರ್ಬೇಕಂತ ಪ್ಲಾನ್ ಮಾಡಿದ್ರು. ರೈಲ್ ಹತ್ತಿದ್ರು, ಬರ್ತಾ ಇದ್ರು. ಇನ್ನೇನು ತಿರ್ಗಾ ಮುಂಜಾನೆ ಊರಿಗೆ ಮುಟ್ಟಬೇಕಿತ್ತು. ಆ ಲಿಂಗಪ್ಪ ಇದ್ರಲ್ಲ, ಆ ಲಿಂಗಪ್ಪನಿಗೆ ಸ್ವಲ್ಪ ಲಿಂಗಪ್ಪನ ಬಗ್ಗೆ ಸಂಪಾದಿಸಿದ ರೊಕ್ಕ, ಅದ್ರ ಬಗ್ಗೆ ಸ್ವಲ್ಪ ದುರಾಸೆ ಹುಡುಕ್ತು, ಪಾಪದ ಪ್ರಜ್ಞೆ ಬಂತು. ಅವನೇನ್ ಮಾಡ್ದ, ನಾವಿಬ್ರು ಹಣ ಸಂಪಾದನೆ ಮಾಡಿವಿ, ಹೇಗಾದ್ರೂ ಮಾಡಿ ನನ್ ರೊಕ್ಕ ಹೆಚ್ಚಾಗಬೇಕಂದ ಅವನೇನ್ ಮಾಡ್ಬೇಕು, ರೊಕ್ಕ ಬೇಕಂದ್ರೆ ಏನ್ ಮಾಡ್ಬೇಕು, ಮುಗಿಸೇ ಬಿಡ್ಬೇಕು, ಅವನ್ನ ಸಾಯಿಸಿ ಬಿಡ್ಬೇಕಂತ ಪ್ಲಾನ್ ಮಾಡ್ದ. ಏನ್ ಮಾಡ್ದ, ಸಾಯಿಸಿ ಬಿಡ್ಬೇಕಂತ ಪ್ಲಾನ್ ಮಾಡ್ದ. ಆ ಲಿಂಗಪ್ಪ ಇದ್ನಲ್ಲ, ಆ ಲಿಂಗಪ್ಪನ ಸಾಯಿಸ್ಬೇಕಂತ ಒಂದು ದಿಂಡು ತಗೊಂಡ, ಆತನ ಮೂತಿಗೆ ಮುಚ್ಚಿದ. ಅವಂದ, ಏನ್ ಮಾಡ್ತೇವೆ ಗೆಳೆಯ, ನನ್ನ ಸಾಯಿಸ್ಬೇಡ, ನಿನಗೆ ಏನ್ ಬೇಕು ತಗೋ ಅಂದ. ಇಲ್ಲ ನೀನು ಸಾಯಿಸ್ತೀನಂತ ಸಾಯಿಸಿ ಬಿಟ್ಟ. ಸಾಯಿಸ್ಬೇಡ ಗೆಳೆಯ, ನೀನ್ ರೊಕ್ಕ ಬೇಕಲ್ಲ, ಏನ್ ಬೇಕಾಗುತ್ತಾಗ ನನ್ನ ಮಾತ್ರ ನೀನು ಸಾಯಿಸ್ಬೇಡ ಅಂದ. ಆದ್ರೂ ಅಲ್ಲಿಗೆ ಪಾಪದ ಪ್ರಜ್ಞೆಯಿಂದ, ದುರಾಸೆಯಿಂದ ಅವನನ್ನ ದಿಂಡಿಟ್ಟು ಮೂಗು ಮುಚ್ಚಿ ಅವನು ಸಾಯಿಸ್ಬಿಟ್ಟು ವಾಪಸ್ ಊರಿಗೆ ಬಂದ್ಮೇಲೆ ಆ ಇಬ್ರು ತಂದೆ ತಾಯಿಗಳಿದ್ರಲ್ಲ, ರೈಲ್ವೆ ಸ್ಟೇಷನ್ ಬಂದಿದ್ರು. ಆ ಇಬ್ರು ತಂದೆ ತಾಯಿಗಳು ಬಂದು ಕೇಳಿದ್ರು, ನನ್ನ ಮಗ ಲಿಂಗಪ್ಪ ನೀನಷ್ಟೇ ಬಂದಿಯಲ್ಲ, ಲಿಂಗಪ್ಪ ಇಲ್ಲಿ ಅಂತ ಕೇಳ್ದ. ಇಲ್ಲ, ಅವ ಕಳ್ತನ ಮಾಡಿ ಅಲ್ಲಿ ಬಾಂಬೆದಾಗ ಜೈಲಿಗೆ ಹೋಗ್ಬಿಟ್ಟಾನ, ಅರೆಸ್ಟ್ ಮಾಡ್ಯಾರ, ಅವನ್ನ ಜೈಲಲ್ಲಿ ಇಟ್ಟಾರ. ಅಯ್ಯೋ ಎಂತ ಕೆಲಸ ಮಾಡಿದಾನಂತ ತಂದೆ ತಾಯಿಗಳು ನೊಂದ್ಕೊಂಡ್ರು. ಇವ ಮನೆಗೆ ಹೋದ್ಮೇಲೆ ಏನು ಬಡತನ ಇತ್ತಲ್ಲ, ಸಾಲ ಇತ್ತಲ್ಲ, ಎಲ್ಲ ಸಾಲ ತೀರಿಸಿದ. ರೊಕ್ಕದಿಂದ ಹೊಲ ತಗೊಂಡ, ಚಲೋ ಮನೆ ಕಟ್ಟಿದ. ಮತ್ತೆ ರೊಕ್ಕ ಇದ್ದಂದ್ಮೇಲೆ ಶ್ರೀಮಂತ ಆದ್ಮೇಲೆ ಒಳ್ಳೆ ಮನೆತನದಲ್ಲಿ ಕನ್ಯೆ ನೋಡಿದ್ರು, ಮದುವೆ ಆದ, ಮಗುವಾಯ್ತು. ಒಂದು ಮಗು 8 ವರ್ಷ ಆರಾಮಿತ್ತು. 8 ವರ್ಷ ಆದ್ಮೇಲೆ 9ನೇ ವರ್ಷಕ್ಕ ಮಗುವಿಗೆ ಆರೋಗ್ಯ ತಪ್ಪಿತು.
ಏನಾಯ್ತು? ಆರೋಗ್ಯ ತಪ್ಪಿತು, ಅನಾರೋಗ್ಯದಿಂದ ಆದ. ಆಗ ಮಗುವಿಗೆ ತೋರಿಸ್ಬೇಕಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಒಂದಿನ 2 ದಿನ ಅಲ್ಲ, ತಿಂಗಳ ತೋರಿಸಿದ್ರು ಸಹಿತ ಆ ಮಗುವಿಗೆ ಆರಾಮಾಗ್ಲಿಲ್ಲ. ಆಗ ಡಾಕ್ಟರ್ ಹೇಳಿದ್ರು, ನೋಡಪ್ಪ ನಿನ್ನ ಮಗ ಆರಾಮಾಗ್ಬೇಕಂದ್ರೆ ನೀನು ಮತ್ತೆ ಹೈದರಾಬಾದಿಗೆ ಹೋಗ್ಬೇಕು. ಅಲ್ಲಿ ಡಾಕ್ಟರ್ ಹತ್ರ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇರ್ತಾರ, ದೊಡ್ಡ ದೊಡ್ಡ ಮಿಷನ್ ಇರ್ತಾವ, ಎಲ್ಲ ಔಷಧಿ ಕೊಡ್ತಾರ. ಹೈದರಾಬಾದಿಗೆ ಹೋದ, ಎಲ್ಲ ಬ್ಲಡ್ ರಿಪೋರ್ಟ್, ಸ್ಕ್ಯಾನಿಂಗ್, ಎಕ್ಸ್ರೇ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ಮೇಲೆ ಡಾಕ್ಟರ್ ಅಂದ್ರು, ನೋಡಪ್ಪ ನಿನ್ನ ಮಗ ಬದುಕ್ಬೇಕಂದ್ರೆ ಸುಮಾರು 2 ತಿಂಗಳು ಟ್ರೀಟ್ಮೆಂಟ್ ಕೊಡ್ಬೇಕು. 1 ದಿನಕ್ಕ ಔಷಧಿ ಕೊಡ್ತೀವಲ್ಲ 50,000 ರೂಪಾಯಿ ಒಂದು ಇಂಜೆಕ್ಷನ್. ಎಷ್ಟು? ಒಂದು ಇಂಜೆಕ್ಷನ್ಗೆ 50,000 ರೂಪಾಯಿ ಅಂದ. ಅವ ಇದ್ದ, ನನಗೆ ನನ್ನ ಪ್ರಾಣ, ನನ್ನ ಮಗನ ನನಗೆ ಪ್ರಾಣ, ನನ್ನ ಇಡೀ ಜೀವ ಎಲ್ಲ ನನ್ನ ಮಗನ ಬಿಟ್ಟು ನನಗೆ ಏನ್ ಬೇಕಾಗಿಲ್ಲ, ನನ್ನ ಎಲ್ಲ ಸರ್ವಸ್ವನೇ ನನ್ನ ಮಗ. ಅವ್ನಿಗೆ 50,000 ಅಲ್ಲ, ದಿನಕ್ಕೆ 1,00,000 ರೂಪಾಯಿ ಹೋಗ್ಲಿ, ಯಾಕಂದ್ರೆ ಸಂಪಾದಿಸಿದ ರೊಕ್ಕ ಇವೊಂದು ತಗೊಂಡಿದ್ದ, ಒಂದು ಕಳ್ತನ ಮಾಡಿದ್ದ. 50,000 1,00,000 ರೂಪಾಯಿ ಹೋಗ್ಲಿ, ನೀವೆಲ್ಲ ತೋರಿಸಿದ್ರು. ಸರಿ ಅಂತ ಇಂಜೆಕ್ಷನ್ ಮಾಡಿದ್ರು. 2 ತಿಂಗಳಿಗೆ ಅವತ್ತಕ್ಕಿರುವಂತ ರೊಕ್ಕ, ಹೊಲ, ಆಸ್ತಿ, ಮನೆ ಎಲ್ಲ ಮಾರಿದ. ಕೊನೆಗೆ ಡಾಕ್ಟರ್ ಹೇಳಿದ್ರು, ನೋಡಪ್ಪ 2 ತಿಂಗಳಾದ್ರೂ ನಿನ್ ಮಗ ಆರಾಮಾಗಿಲ್ಲ, ಮತ್ತೆ ನೀನ್ ರೊಕ್ಕ ಆಗೋಗಂತಿ ವಾಪಸ್ ನಿನ್ ಮಗನ ನಿನ್ನ ಮನೆಗೆ ಕಳ್ಕೊಂಡು ಹೋಗಂತ ಹೇಳಿದ್ರು. ಮತ್ತೆ ಏನ್ ಮಾಡಕ್, ಈಗ ನೀವೆಲ್ಲ ಮತ್ತೆ ಕೆಲ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಅಲ್ಲಿ ರೊಕ್ಕ ಏನ್ ಮಾಡ್ತಾರ, ವಾಪಸ್ ಕರ್ಕೊಂಡು ಹೋಗಂತ ಹೇಳ್ತಾರಿಲ್ಲ. ಹೆರಿಗೆ ಆಗ್ಲಿ, ಆಪರೇಷನ್ ಆಗ್ಲಿ, ಯಾವ್ದಾರ ಒಂದಿತ್ತಪ್ಪ ಹಂಗ ವಾಪಸ್ ಕರ್ಕೊಂಡು ಹೋಗಂತ ಮನೆಗೆ ಬಂದು 3-4 ದಿನ ಆಯ್ತು. 3-4 ದಿನ ಆದ್ಮೇಲೆ ಮಂಚದಲ್ಲಿ ಮಲಗಿಂತ ಮಗ, ಕಣ್ಣು ತೆರೆದು ನೋಡದಿರುವಂತಹ ಮಗ, ಮಾತಾಡದೇ ಇರುವಂತಹ ಮಗ, ಮಂಚದ ಮೇಲೆ ಮಲಗಿರುವಂತಹ ಮಗ ಒಮ್ಮೆ, ಏ ಗೆಳೆಯ ಇಲ್ಲಿ ಬಾರ ಅಂದ. ಯಾರಂದ? ಆ ಮಗ ಅಂದ. ಅವನು ಆ ಕಡೆ ಈ ಕಡೆ ನಿಂಗಪ್ಪ, ಆ ಕಡೆ ಈ ಕಡೆ ದಿಕ್ಕಪ್ಪಕ್ಕೆ ನೋಡಿದಾಗ ಆಮೇಲೆ ಏ ಗೆಳೆಯ ನೀನು ಬಾ ಅಂದ. ನಿಂಗಪ್ಪ ನೋಡಿದ, ಏ ನಾನು ನಿನ್ನ ಗೆಳೆಯ ಅಲ್ಲಪ್ಪ, ನನ್ನ ಮಗ ನೀನು, ನಾನು ನಿನ್ನಪ್ಪ ಅಂದ. ಈ ಜನ್ಮದಲ್ಲಿ ನಾನು ನಿನ್ನ ತಂದೆ ಮಗ ಇರ್ಬೋದು, ಓದ್ ಜನ್ಮದಲ್ಲಿ ನೀನು ನಿಂಗಪ್ಪ ಆಗಿದ್ದೆಲ್ಲ, ನಾನು ಲಿಂಗಪ್ಪನಾಗಿದ್ದೆ. ಇಬ್ರು ದುಡಿಯೋದಕ್ಕಂತ ಹೋಗಿದ್ವಿ, ನನ್ನನ್ನು ಸಾಯಿಸಿದೆಲ್ಲ, ಆ ಲಿಂಗಪ್ಪನನ್ನು ಸಾಯಿಸಿದೆಲ್ಲ, ಆ ಲಿಂಗಪ್ಪ ಬೇರೆ ಯಾರು ಅಲ್ಲ, ಅದು ನಿನ್ನ ಮಗನಾಗಿ ನಾನು ಹುಟ್ಟಿ ಬಂದು ಇವತ್ತಿನ ನನ್ನ ಏನು ದೋಚಿದ್ದೆಲ್ಲ ಎಲ್ಲ ರೊಕ್ಕ ತಗೊಂಡು ನಾನು ಹೋಗ್ತೀನಿ ಅಂತ ಕಣ್ಣು ಮುಚ್ಚಿ ಪ್ರಾಣ ಬಿಟ್ಟಿವೆ. ಈ ಕಥೆ ಹೇಳಿ ಕಾರಣ ಏನಂದ್ರೆ, ಮರೆಮು ಬಂದಾಗ ಹೇಳಿಕೆ ಕಾರಣ ಏನಂದ್ರೆ, ನಾವು ಪಾಪದ ಫಲ ಮಾಡಬಾರದು, ಪುಣ್ಯದ ಫಲವನ್ನು ಮಾಡಬೇಕು. ಅದಕ್ಕ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಭವದಲ್ಲಿ ನರಕದಲ್ಲಿ ಬೀಳುವುದಕ್ಕಿಂತ, ಪಾಪವ ಮಾಡಿ ನರಕದ ಭವದಲ್ಲಿ ಬೀಳುವುದಕ್ಕಿಂತ ಮಾತ್ರ ನನಗೆ ಗೊತ್ತು, ಪಾಪ ಮಾಡೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಕಾರಣ ಏನಂದ್ರೆ, ಬಹಳ ಜನ ಪಾಪದ ಪ್ರಜ್ಞೆಯಲ್ಲಿ ನಾವು ಬಳಲ್ತಾ ಇದ್ದೀವಿ. ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಮತ್ತೊಬ್ಬರ ಮನಸ್ಸಿಗೆ ನೋಯಿಸೋದು, ಮತ್ತೊಬ್ಬರ ಮನೆತನಕ್ಕೆ ನಿಂಬೆ ಒಗೆಯೋದು, ಮತ್ತೊಬ್ಬರ ಮನೆತನಕ್ಕೆ ಲಟಿಗೆ ಮುರಿಯೋದು, ಮತ್ತೊಬ್ಬರು ಮನೆತನದಲ್ಲಿ ಇರಬೇಕು. ಗುರುಗಳು, ಹಿರಿಯರು, ತಂದೆ ತಾಯಿಗಳು ಹೇಳುವಂತಹ ಒಳ್ಳೆಯ ಮಾತುಗಳನ್ನ ನಾವೆಲ್ಲ ಕೇಳಬೇಕು. ಅದಕ್ಕೆ ಹೇಳಿದ್ರು, ಪಾಪದ ಫಲವೇ ದುಃಖ. ಬಹಳ ಜನ ಜೀವನದಲ್ಲಿ ದುಃಖ ಪಡ್ತಿರೋದು ಯಾಕಪ್ಪ ಅಂದ್ರೆ, ಪಾಪವನ್ನ ಮಾಡೋದ್ರಿಂದ ದುಃಖ ಪಡ್ತಾ ಇದ್ದಾರೆ. ಇವತ್ತು ನೀವೆಲ್ಲರೂ 1 ನಿಮಿಷ ಹೋಗೋರು ಹೋಗ್ಲಿ, ಅವರೆಲ್ಲರೂ ಅವ್ರ ಹೋಗೋರಲ್ಲಿ ಇರೋದ್ರಲ್ಲಿ ನೀವೆಲ್ಲ ಕೇಳ್ರಿ, ಮನಸ್ಸು ಮುಚ್ಕೊಂಡು ಹೇಳ್ರಿ. ನೀವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾಯ್ತಾ? ಯಾರಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ಒಂದು ಒಳ್ಳೆ ಕೆಲಸ ಮಾಡಿದಾಗ ನಿಮ್ ಮನಸ್ಸಿಗೆ ನೀವೇ ಮುಚ್ಕೊಂಡು ನೋಡ್ಕೊಳ್ರಿ, ಎಷ್ಟು ಖುಷಿ ಅನ್ಸ ಗೊತ್ತಾ? ಅದೇ ಒಂದು ಪಾಪದ ಕೆಲಸ ಮಾಡ್ರಿ, ಕ್ಷಣ ಮಾತ್ರ ಸುಖ ಇರ್ತದೆ, ಆಮೇಲೆ ಪಾಪದ ಪ್ರಜ್ಞೆ ಕಾಡ್ತದೆ, ಭಯ ಇರ್ತದೆ, ಸೀತಾ ಹೇಳಿದಂಗೆ ಬುಗುರು ಇರ್ತದೆ, ಭಯ ಇರ್ತದೆ. ಹಂಗ ಜೀವನದಲ್ಲಿ ಪುಣ್ಯವನ್ನು ನಾವೆಲ್ಲ ಮಾಡಬೇಕು. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ನಮಗೆ ಸುಖದಿಂದ ಇರ್ಬೇಕಂದ್ರೆ ಪುಣ್ಯವನ್ನ ಮಾಡಬೇಕು. ಪಾಪವ ಮಾಡಿ ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ, ಪುಣ್ಯದ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಪೂಜೆಗೆ ಸಲ್ಲಬಾರದೆ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರೆ. ಈ ಮನುಷ್ಯನನ್ನ ಪುಣ್ಯ ಮಾಡ್ಬೇಕಂದ್ರೆ, ಇವತ್ತು ಗಿಡ ಮರಗಳಿದಾವ, ಅವು ಪಾಪ ಮಾಡಂಗಿಲ್ಲ, ಪುಣ್ಯ ಮಾಡಂಗಿಲ್ಲ, ಅವು ಪಾಪ ಅಂಬುದು ಗೊತ್ತೇ ಇಲ್ಲ, ಪುಣ್ಯದ ಪ್ರಜ್ಞೆ ಮಾತ್ರ ಗೊತ್ತು. ಅವಕ್ಕೆ ನೀವು ಹೋಗಿ ಟೊಂಗೆ ಮುರಿತೀರಿ, ನೀವು ಊಕಿ ಜನ ಹೋಗ್ತಿರಲ್ಲ,
ಯಾರಾದ್ರೂ ಬಿದ್ದು ಹಾಸಿಗೆ ಅಂತೀರ? ಯಾರು ಬಿದ್ದು ಹೊರಸಿರಂಗಿಲ್ಲ. ಆ ಗಿಡದ ಮೇಲೆ ಹೂಗಳಿದ್ದಾಗ ಆ ಹೂಗಳನ್ನ ಆ ಟೊಂಗಿಯನ್ನ ಕೆಳಗೆ ಬಗ್ಸ್ತೀರಿ ಇಲ್ರಿ? ಕೈ ಸಿಗ್ಲಿಲ್ಲ ಅಂದ್ರೆ ಆ ಕೊಂಗಿನ ಕೆಳಗೆ ಬಗ್ಸ್ತೀರಿ, ಅವ್ ಮುರಿತಿರ್ಲಿ ನೀವು. ಬರೀ ಹೂ ಕಿತ್ತಂಗಿಲ್ಲ, ಮಗ್ಗೆ ಸದ ಕಿತ್ತಿ ಅಂತೇಳಿ. ನನಗೆ ನೋವು ಮಾಡಿ ಅಂತ ಯಾವತ್ತ ಶಾಪ ಕೊಟ್ಟಾವ ನಿಮಗೆ? ನಿಮ್ಮ ಮನೆತನ ಆಡೋದು ಶಾಪ ಕೊಟ್ಟಾವ? ಆದ್ರೆ ನಾನು ನನ್ನ ಗಿಡದಲ್ಲಿ ಬಿಡುವಂತಹ ಹೂವು ಅದು ದೇವರ ಮುಡಿಗೆ ಅರ್ಪಣೆ ಆಗ್ತದಲ್ಲ. ನಾನು ಎಷ್ಟರ ಕಷ್ಟ ಕೊಡ್ಲಿ ಮನುಷ್ಯ, ಆದರೆ ನನ್ನ ಗಿಡದಲ್ಲಿ ಬಿಡುವಂತಹ, ನನ್ನ ಗರ್ಭದಲ್ಲಿ ಬಿಡುವಂತಹ ಹೂವ ಅದು ದೇವರಿಗೆ ಅರ್ಪಣೆ ಆಗ್ತದಲ್ಲ ಅಂತ ಪುಣ್ಯವನ್ನೇ ಮಾಡ್ತಾ ಇದೆ ಹೂವು. ಹಂಗ ಗಿಡ ಮರವಾಗಿ ಹುಟ್ಟಿ ಹಣ್ಣು ನೈವೇದ್ಯ ಆಗ್ತದೆ. ಯಾವತ್ತಾರ ಮನುಷ್ಯನನ್ನು ನೈವೇದ್ಯ ಮಾಡ್ಯಾರ ದೇವ್ರಿಗೆ? ಯಾವತ್ತಾರ ಮನುಷ್ಯನ ನೈವೇದ್ಯ ಮಾಡ್ಯಾರ? ನಾವು ಬಹಳ ಜನ ಈ ಯಾವ್ರು ಮಾಡ್ತಾರ, ಪ್ರಾಣಿಗಳ ನೈವೇದ್ಯ ಮಾಡ್ತಾರ. ಆದ್ರೆ ಮನುಷ್ಯನ ಯಾವತ್ತಾರ ನೈವೇದ್ಯ ಮಾಡ್ಯಾರ? ಹಣ್ಣುಗಳ ನೈವೇದ್ಯ ಮಾಡ್ತಾರ, ಹೂಗಳನ್ನ ದೇವರ ಅರ್ಪಣೆ ಮಾಡ್ತಾರ, ಅಂತಹ ಹಾಗೆ ಪತ್ರಗಳನ್ನ ದೇವರಿಗೆ ಅರ್ಪಣೆ ಮಾಡ್ತಾರ. ನಾವೆಲ್ಲರೂ ಪುಣ್ಯವನ್ನ ಮಾಡಬೇಕೆನ್ನುವಂತ ಮಾತನ್ನ ಹೇಳ್ತಾ, ಆ ಪುಣ್ಯದ ಪ್ರಜ್ಞೆ ಬೇಕಂದ್ರೆ ನಾವೆಲ್ಲರೂ ಸದ್ಗುಣವಂತರಾಗಬೇಕು, ಗುರುವಿನ ಸಂಘವನ್ನ ಹಿಡ್ಕೊಳ್ಬೇಕು. ಹಾಗಾಗಿ ಯಾವ ಮನುಷ್ಯ ಜೀವನದಲ್ಲಿ ಗುರುವಿನ ಸಂಘ ಮಾಡಲು, ಗುರುವಿನ ಪಾದ ಹಿಡ್ಕೊಳ್ಳಲು, ಗುರುವಿನ ಜೊತೆಗಿರಲು ಅವನು ಯಾವತ್ತೂ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಶಾಸ್ತ್ರಗಳು ಹೇಳಿದ ಹಾಗೆ ಪುಣ್ಯದ ಫಲ ಸಿಗಬೇಕಂದ್ರೆ ಗುರುವಿನ ಸಂಘ ಮಾಡಬೇಕೆನ್ನುವಂತ ಮಾತನ್ನ ಹೇಳ್ತಾ, ಗುರುವಿನ ಪಾದವನ್ನು ಹಿಡ್ಕೊಳ್ಬೇಕೆಂತ ಮಾಡ್ತಾ, ಗುರುವಿನ ಮಾತನ್ನ ಕೇಳ್ಬೇಕೆನ್ನುವಂತ ಮಾತನ್ನ ಹೇಳ್ತಾ, ಸಾಕಷ್ಟು ಅನೇಕ ಶರಣರು ಮಹಾತ್ಮರು ಆ ಗುರುಗಳನ್ನ ನಂಬಿ, ಗುರು ಅಂದ್ರೆ ಹೆಂಗಿರ್ಬೇಕಂದ್ರೆ, ಗುರು ಅಂದ್ರೆ ಭಕ್ತರ ಕಷ್ಟಗಳನ್ನ ತೊಳೆಯುವಂತಿರಬೇಕು, ಭಕ್ತರ ದುಃಖಗಳನ್ನು ತೊಳೆಯುವಂತಿರಬೇಕು, ಭಕ್ತರ ದುಮ್ಮನಗಳನ್ನು ತೊಳೆಯುವಂತಿರಬೇಕು. ಶಿಷ್ಯ ಹೆಂಗಿರ್ಬೇಕಂದ್ರೆ ಗುರು ಏನು ಹೇಳುತ್ತಾರಲ್ಲ ಅದನ್ನು ಕೇಳುವಂತಹ ಯೋಗ್ಯತೆ ಗುರುವಿನ ಶಿಷ್ಯನಿಗಿರಬೇಕು. ಹೇಳುವಂತ ಕಷ್ಟನ, ಭಕ್ತನ ದುಃಖವನ್ನ ನಿವಾರಣೆ ಮಾಡೋ ತಾಕತ್ ಯೋಗ್ಯತೆ ಶಿಷ್ಯನಿಗಿರಬೇಕು. ಶಿಷ್ಯನಿಗೆ ಗುರು ಹೇಳಿದ ಮಾತನ್ನ ಪಾಲನೆ ಮಾಡುವಂತ ತಾಕತ್ತಿದ್ದಾಗ ಮಾತ್ರ ಪುಣ್ಯವನ್ನು ಸಂಪಾದನೆ ಮಾಡ್ತೇವೆ. ಹೇಳೋದಕ್ಕೆ ಗುರುಗೂ ತಾಕತ್ ಯೋಗ್ಯತೆ ಇಲ್ಲ, ಕೇಳೋದಕ್ಕೂ ಶಿಷ್ಯನಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಅವರಿಬ್ಬರು ನಡುವೆ ಯಾವತ್ತೂ ಸಂಗಮ ಆಗಂಗಿಲ್ಲ. ಅಂದ್ರೆ ಗುರು ಶಿಷ್ಯರ ಸಂಬಂಧ ಯಾವತ್ತು ಬೆಳೆದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಸಣ್ಣ ಉದಾಹರಣೆ ಹೇಳಿ ನಾವು ಆಶೀರ್ವಾದಕ್ಕೆ ವಿರಾಮ ಹೋಗ್ತೇವೆ. ಗುರುಗಳ ಮಾತನ್ನ ಕೇಳೋದ್ರಿಂದ, ಗುರುಗಳು ಸೇವೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಒಮ್ಮೆ ಅಜುಮ ಮತ್ತು ಇಮಾಮ್ ಸಾಹೇಬ್ ಅಂತ ಇಬ್ಬರು ದಂಪತಿಗಳು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರ್ತಾರ. ಅಜುಮಾ ಮತ್ತು ಇಮಾಮ್ ಸಾಹೇಬ್ ಅಂತ ಇಬ್ಬರು ದಂಪತಿಗಳು, ಗಂಡ ಹೆಂಡತಿ ಇಬ್ಬರು ಒಕ್ಕಲ್ತನವನ್ನು ಮಾಡ್ತಿರ್ತಾರ. ಗಂಡ ಬೆಳಗ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ, ನೀವೆಂಗ ಸಮತಿಗಿರಿ ಗ್ರಾಮದಲ್ಲೆಲ್ಲರೂ ಬೆಳಗ ಮುಂಜಾನೆ 4 ಗಂಟೆಗೆ ಎದ್ದು ಎತ್ತುಗಳನ್ನ ಬಂಡಿ ಕಟ್ಟಿ ಎತ್ತುಗಳ ಹೊಡೆದು ಬಸವನ್ನ ಕರ್ಕೊಂಡು ಹೊಲಕ್ಕೂ ಗಳೆ ಹೊಡೆಯೋದು, ಬಿತ್ತೋದು ಎಲ್ಲ ಕೆಲಸ ಮಾಡ್ತಾರಲ್ಲ, ಹಂಗ ಒಕ್ಕಲ್ತನ ಮಾಡುವಂತ ಇಬ್ರು ದಂಪತಿಗಳು. ಯಾರು? ಅಜುಮ ಮತ್ತು ಇಮಾಮ್ ಸಾಹೇಬ ಇಬ್ರು ಬಹಳ ಒಕ್ಕಲ್ತನವನ್ನ ಶ್ರದ್ಧೆಯಿಂದ ಮಾಡ್ತಿರ್ತಾರ. ಆ ಇಮಾಮ್ ಸಾಹೇಬ ಹೊಲಕ್ ಹೋಗ್ತಾನ, ಬುತ್ತಿ ಕಟ್ಕೊಂಬ ಅಂತ ಹೆಂಡತಿಗೆ ಹೇಳ್ತಾನ. ಹೆಂಡತಿ ಅಜುಮ ಈಕೆ ಬುತ್ತಿ ಕಟ್ಕೊಂಡು ದಾರಿ ಹೋಗ್ತಾ ಇರ್ತಾಳ. ಅಲ್ಲೊಂದು ಗುಹೆ ಇರ್ತದೆ. ಆ ಗುಹೆ ಹತ್ರ ಹೋದಾಗ ಆ ಗುಹೆಯಿಂದ ಒಬ್ಬರು ಗುರುಗಳು ಬರ್ತಾರ. ಆ ಗುರುಗಳು ಬಂದು ಕೇಳ್ತಾರ, ಯವ್ವಾ ನನ್ ಹಸವಾಗ್ಯತೆ, ಏನಾದ್ರೂ ಕೊಡವ ಅಂತ ಕೇಳ್ತಾರ. ಆಕೆ ಹತ್ರ 2 ರೊಟ್ಟಿಗಳು ಇರ್ತಾವ. ಎಷ್ಟಿರ್ತಾವ? 2 ರೊಟ್ಟಿಗಳು ಇರ್ತಾವ. ಆಕೆ ಸರಿಯಪ್ಪ ಆಯ್ತಪ್ಪ ಅಂತಂದು ಆ ಗುರುಗಳಿಗೆ ಆ ಒಂದು ರೊಟ್ಟಿನ ದಾನ ಮಾಡ್ತಾರ. ಗುರುಗಳು ಹೇಳ್ತಾರವ, ಒಂದು ರೊಟ್ಟಿಯಿಂದ ನನ್ನ ಒಂದೇ ರೊಟ್ಟಿಯಿಂದ ನನ್ನ ಹೊಟ್ಟೆ ತುಂಬಿಲ್ಲ, ಇನ್ನೊಂದು ರೊಟ್ಟಿ ಇದ್ರೆ ಕೊಡವ ಅಂತ. ಆಕೆ ಏನ್ ಮಾಡಿದ್ಲು, 2 ರೊಟ್ಟಿ ಇದ್ಲಲ್ಲ, ಒಂದು ಗಂಡನಿಗೆ ಇನ್ನೊಂದು ತನಗಾಗಿ ಇಟ್ಕೊಂಡಿದ್ಲು. ಗಂಡ ತನಗಾಗಿದ್ದಂತ ರೊಟ್ಟಿಯನ್ನ ಗುರುಗಳಿಗೆ ಅರ್ಪಣೆ ಮಾಡಿದ್ಲು. ಆದ್ರೆ ಗಂಡನಿಗಾಗಿ ಇಕ್ಕಿದ್ಲಲ್ಲ ಆ ರೊಟ್ಟಿನ ಸಹಿತ ಗುರುಗಳು ಕೇಳಿದಾಗ ಗುರುಗಳಿಗೆ ಆ ತಾಯಿ ಅದನ್ನು ದಾನ ಮಾಡಿದ್ಲು. 2 ರೊಟ್ಟಿಯನ್ನು ಊಟ ಮಾಡಿ, ಇವತ್ತು ನನ್ನ ಹೊಟ್ಟೆ ತುಂಬಿಸಿಯವ್ವ, ನೀನು ಒಳ್ಳೇದಾಗ್ಲಿ ಅಂತ. ಆವಾಗ ಆ ಹೆಣ್ಮಗಳು ರೊಟ್ಟಿ ನೀಡಿ ಹೊಟ್ಟೆ ತುಂಬಿಸಿಕೊಂಡಂತ ಗುರುಗಳ ಮಾತನ್ನು ಕೇಳಿದಾಗ ಸ್ವಲ್ಪ ಕಣ್ಣೀರು ಹಾಕಿದ್ಲು. ಯಾಕವ್ವ, ಯಾಕೆ ದುಃಖ ಪಡ್ತೆ ಅಂತ ಗುರುಗಳು ಕೇಳಿದಾಗ ಆ ಗುರುಗಳಿಗೆ ಅಜಮ ಹೇಳಿದ್ರು, ಯಪ್ಪ ನನ್ನ ಮದುವೆಗೆ 12 ವರ್ಷ ಆಗಿದೆ. ಆಶೀರ್ವಾದ ಮಾಡಿದ್ರು, ನನ್ನ ಹೊಟ್ಟೆ ತುಂಬಿಸಿದಂತಹ, ನನ್ನ ಉದರವನ್ನು ತುಂಬಿಸಿದಂತಹ ನಿನ್ನ ಹೊಟ್ಟೆ ತುಂಬತದವ, ನಿನ್ನ ಮಡಿಲು ತುಂಬುತ್ತದೆ, ವರ್ಷದೊಳಗೆ ಮಗು ಆಗ್ತದೆ ಅಂತ ಆಶೀರ್ವಾದ ಮಾಡಿದ್ರು. ಗುರುಗಳ ಆಶೀರ್ವಾದ ಮಾಡಿದ್ರು. ಒಂದೇ 1 ವರ್ಷದೊಳಗ ಇಡೀ ಆ ತಾಯಿಗೆ ಮಗುವಾಯಿತು. ಆ ಮಗು ಗುರುವಿನ ಆಶೀರ್ವಾದನ ಪಡ್ಕೊಂಡು ಪುಣ್ಯವನ್ನ ಮಾಡಿದ್ದಲ್ಲ, ಆ ಪುಣ್ಯಕ್ಕೆ ಆಶೀರ್ವಾದಕ್ಕೆ ಹುಟ್ಟಿದಂತ ಮಗು ಇಡೀ ಜಗತ್ತಿನಲ್ಲಿ ಗುರು ಗೋವಿಂದ ಭಟ್ಟನ ಶಿಷ್ಯನಾಗಿ, ಅನೇಕ ತತ್ವ ಪದಗಳ ಸರದಾರನಾಗಿ
ಅನೇಕ ಸಾಹಿತ್ಯಗಳನ್ನ ಬರೆದು ಇಡೀ ಜಗತ್ತಿನಲ್ಲಿ ಯಾವತ್ತೂ ಹಳೇಲಾದಂತಹ ಹೆಸರನ್ನು ಪಡ್ಕೊಂಡ ಅವ್ರು ಯಾರು ಅಲ್ಲ, ಅವರು ಶಿಷ್ಯನಾದ ಶರೀಫನಾಗಿ ಹುಟ್ಟಿದ. ಕಾರಣ ಏನಂತಂದ್ರೆ ಪುಣ್ಯವನ್ನ ನಾವು ಮಾಡಬೇಕು. ಪುಣ್ಯ ಅಂದ್ರೆ ಮತ್ತೆ ಪಾಪ ಅಂದ್ರೆ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಮತ್ತೊಬ್ಬರಿಗೆ ದುಃಖ ಕೊಡೋದು ಪಾಪ, ಮತ್ತೊಬ್ಬರಿಗೆ ಒಳ್ಳೆಯದು ಮಾಡೋದು ಅದು ಪುಣ್ಯ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೆ ತಿಳಿಸುವಂತ ವಿಷಯ ಇಷ್ಟೇ. ಜಂಗಮರಸಳ್ಳಿ ಶ್ರೀ ಪರಭದ್ರ ಮಠದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಫೆಬ್ರವರಿ 9ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಜೊತೆಗೆ ಜಂಗಮಠಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ, ಹಾಗೆ ಭಕ್ತರಿಗೆ ಲಿಂಗದೀಕ್ಷೆ ಕಾರ್ಯಕ್ರಮ ಇರ್ತವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ರಿ. ಯಾರು ಮದುವೆ ಮಾಡ್ಕೊಳ್ಳುವಂತಹ ಭಕ್ತರಿದ್ರೆ ಅಂದ್ರೆ ಮತ್ತೆ ಎರಡನೇ ಮದುವೆ ಅವಕಾಶ ಇಲ್ಲ. 18 ವರ್ಷ ಹುಡುಗಿಗೆ, 21 ವರ್ಷ ಯಾರಿಗೆ ಹುಡುಗ ಮಾತಾಡೋಳ್ರಿ. ನಿಮ್ದು ಅದು ಮುಗಿದೋಯ್ತಲ್ಲ ನಿಮ್ದೆಲ್ಲ, ಅದಕ್ಕೆ ಮಾತಾಡೋದು. 21 ವರ್ಷ ಹುಡುಗರು ಇರ್ಲಿಲ್ಲ, 18 ವರ್ಷ ಒಳಗಿನವ್ರು ಅದಾರ, 21 ವರ್ಷ ಮ್ಯಾಲವ್ರು ಅದಾರ. ಹಂಗ ಯಾರು ಮಾತಾಡೋರು. 18 ವರ್ಷ ಹುಡುಗಿಗೆ, 21 ವರ್ಷ ಹುಡುಗನಿಗೆ ಇರಬೇಕು ಅಂತವ್ರು ಮದುವೆ ಮಾಡ್ಕೊಳ್ಳೋದು. ಮತ್ತೆ ಎರಡನೇ ಮದುವೆಗೆ ಅವಕಾಶ ಇಲ್ಲ. ನೀವೆಲ್ಲರೂ ಮಠದಲ್ಲಿ ನಡೆಯುವಂತಹ, ಶ್ರೀಮಠದಲ್ಲಿ ನಡೆಯುವಂತಹ 10-12 ದಿನಗಳ ಪರ್ಯಂತರ ನಡೆಯುವಂತಹ ಪುರಾಣ ಪ್ರವಚನದಲ್ಲಿ ಪಾಲ್ಗೊಂಡು ನೀವು ನಮಗೆ ಏನು ಕೂಡ ಬೇಡ, ಕಾಲ ಕಡಿ ಕೊಡೋದು ಬೇಡ, ರೊಕ್ಕ ಕೊಡೋದು ಬೇಡ, ಪಟ್ಟಿ ಕೊಡೋದು ಬೇಡ. ನೀವೆಲ್ಲರೂ ಶ್ರೀಮಠಕ್ಕೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಗಡಿಗೆ ದರ್ಶನ ಮಾಡಿ ಪುರಾಣ ಪ್ರವಚನ ಕೇಳಿ ಮತ್ತೆ ಪ್ರಸಾದ ಮಾಡಿಕೊಂಡು ಸುರಕ್ಷಿತವಾಗಿ ನಿಮ್ಮ ನಿಮ್ಮ ಮನೆಗಳಿಗೆ, ನಿಮ್ಮ ಊರುಗಳಿಗೆ ಮುಟ್ಟಿದ್ರೆ ಸಾಕು. ಅದು ನಿಜವಾದಂತಹ ದಾನ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವೆಲ್ಲ ಚಪ್ಪಲೆ ಬೇಡ ನೋಡೋಣ. ಚಪ್ಪಲೆ ಬರೋ ಪ್ರಮಾಣ ಮಾಡೋದಂಗ ನೀವೆಲ್ಲ ಅಲ್ಲ, ಬರ್ಬೇಕಂತಲ್ಲ. ಏನ್ ಪ್ರಮಾಣ ಮಾಡ್ದಂಗ ಪ್ರಾಮಿಸ್ ಮಾಡ್ರಿ ನೀವೆಲ್ಲ? ಏನ್ ಪ್ರಾಮಿಸ್ ಮಾಡಿರಿ? ಏನ್ ಪ್ರಾಮಿಸ್ ಮಾಡಿರಂದ್ರೆ ಸ್ವಲ್ಪ ಶಾಕ್ ಹೊಡಿಬೇಡ, ಮತ್ತೆ ಹೇಳಿದ್ವಿ ಅಂತ ಶಾಕ್ ಹೊಡಿಬೇಡ್ರಿ. ಕೊಡ್ತೀರಾ ನೀವೆಲ್ಲ? ನಾವೀಗ ಕೇಳಿದ್ ಕೊಡ್ಬೇಕು. ಕೊಡ್ತೀರಾ? ಕೈ ಎತ್ತ ಮತ್ತೆ ಕೊಡ್ತೀವಂತ. ಕೊಡ್ತೀವಿ ಅಂದ್ರೆ ಮಾತ್ರ. ಸ್ವಲ್ಪ 2-3 ಬಂದ ಏನ್ ರೊಕ್ಕ ಕಾಲ ಕಡೆ ಬೇಡ ನಮಗೆ. ನೀವೇನ್ ಜೋಗಳಾಗಿರ್ತದಲ್ಲ ಬೀಡಿ ಸಿಗರೇಟ್ ಅದನ್ನ ಕೊಡ್ರಿ. ಮನೆಗೆ ಬಾಜೆ ಸರ ಇರ್ತದಲ್ಲ ಅದನ್ನ ಕೊಡ್ರಿ. ಅದನ್ನ ಕೊಟ್ಟು ನಮ್ ಜೋಳಿಗೆ ಹಾಕ್ರಿ. ಅದನ್ನ ಇವತ್ತಿನಿಂದ ಆ ದುಷ್ಟತದಿಂದ ಬೀಡಿ, ಸಿಗರೇಟು, ಪಾನ್ ಪರಾಗ, ಗುಟ್ಕ, ಮಟ್ಕ, ಇಸ್ಪೆಟ್ಟು, ಓಸಿ ಹಾಗೆ ಕುಡಿತ ಇವೆಲ್ಲದರಿಂದ ಮುಕ್ತವಾದಂತಹ ಗ್ರಾಮ ನಿಮ್ಮ ಸಮದಗಿರಿ ಗ್ರಾಮ ಆಗ್ಬೇಕು. ಕಾರಣ ಏನಂದ್ರೆ ಭಗವಂತ ಕೊಟ್ಟಿದ್ದು ಒಂದೇ ಜೀವ. ತಪ್ಪಿಲ್ಕಬಾಡ್ರಿ. ನನಗೆ ಕೊಟ್ಟಿರೋದು ಬೆತ್ತ ಇದಕ್ಕಂದ್ರೆ ದಂಡಿಸಿ ಶಿಕ್ಷಣವನ್ನು ಕಲಿಸ್ರಿ, ಅಧರ್ಮವನ್ನ ದಂಡಿಸಿ ಧರ್ಮವನ್ನು ಕಲಿಸ್ರಿ ಅಂತ. ಕುಡಿದು 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 ಯಾರು ಉದ್ಧಾರ ಆಗ್ಯಾರ? ಬಹಳ ಜನ ಹೇಳ್ತಾರ, ತಾತ ಇದು ಮುನ್ನಡೆ ಮಂದಿ ಗಾದ್ನಿಂಗ್ ಅಂತಂದ್ರ ಅವನಿಗೆ ಡ್ರೈವಿಂಗ್ ಮಾಡ್ತಾ ಇದ್ದ, ಅದು ಬೀಡಿ ಸೇರ್ತಿದ್ದ ಮೊದಲು. ಬಿಡಪ್ಪ ಬೀಡಿ ಅಂತ ಬಿಡಂದ್ರೆ ಅವಾಗ ತಾತ ಅವೆಲ್ಲ ಬರೀ ಬೀಡಿ ಬಿಡು ಬೀಡಿ ಬಿಡು ಅಂತ. ನನಗೆ ಬೀಡಿ ಬಿಟ್ಟು ಕಿವಿ ಕೇಳಕ್ಕಲ್ಲ. ನಾವು ಡ್ರೈವಿಂಗ್ ಮಾಡೋದ್ರೆ ಮತ್ತೆ ಆಕ್ಸಿಡೆಂಟ್ ಮಾಡಿಸಿಬಿಡ ಅವನ್ನ. ಬ್ಯಾಡಪ್ಪ ನೀನ್ ಬಿಡಿ ನಿನ್ ಸೇರಿಕೆ ಅಂತ. ಸೇದಲು ಬ್ಯಾಡ ಅಂತಲ್ಲ, ಆರೋಗ್ಯದಕ್ಕೆ ಹಾಳು ಮಾಡ್ಕೊಂತೇನೆ. ಅದ್ರೊಳಗ ಹೆಲ್ತ್ ಇನ್ ಇಂಜುರಿ ಅಂತ ಬರೆದಿರ್ತಾರೆ. ಏನಂದ್ರೆ ಕಿಡ್ನಿ ಕೆಡ್ತದೆ, ಹೃದಯ ಕೆಡ್ತದೆ, ಕರುಳು ಸುಡುತ್ತದೆ, ಆರೋಗ್ಯ ಹಾನಿ ಆಗ್ತದೆ, ಸಾಯ್ತಾರ, ಬಹಳ ಬೇಗ ಮನುಷ್ಯ ಸಾಯ್ತಾರ ಅಂತ ಹಾಕಿರ್ತಾರ. ನೋಡಿ ನೋಡಿ ಸಾವನ್ನ ಎದಕ್ಕೆ ಕರ್ಕೊಳ್ತೀರಿ? ಇನ್ನ 4 ಚಂದ ಬಾಳ್ರಿ. 10 ವರ್ಷ ಬಾಳ ವ್ಯಕ್ತಿ 4 ವರ್ಷಕ್ಕೆ ಸತ್ತರೆ ಆಮೇಲೆ 6 ವರ್ಷ ಏನ್ ಮಾಡ್ಬೇಕು? ಅಲ್ಲೇನ್ ಮೇಲೆ IPL ಮ್ಯಾಚ್ ಅಲ್ಲವ, ಏನ್ ಸೀರಿಯಲ್ ಅಲ್ಲವಾ ಮೇಲೆ? ಏನ್ ಕ್ರಿಕೆಟ್ ಐತಾ? ಏನು ಕುಂಟೆ ಬಿಲ್ಲಾಟ ಐತಾ? ಏನ್ ಮ್ಯಾಲೆ ಏನಿತ್ತು ಸತ್ ಏನ್ ಮಾಡೋದೈತಿ? ಇರೋತನ ನೆಮ್ಮದಿಯಾಗಿ ಆರೋಗ್ಯವಂತೆ ಬಾಳಬೇಕಂದ್ರೆ ಮೊದ್ಲು ಬೀಡಿ ಪನಪರ ಗುಚ್ಚಿಗಳನ್ನು ಬಿಡಬೇಕು. ಗುಚ್ಚಿಗ ತಾಕಳ್ದು ಕೊಟ್ಟಕಂದು ಹೋಗ್ಬಿಡ್ತಾನೆ ಮನುಷ್ಯ. ಆ ಕೊಟ್ಟಕಂತ ಬರ್ದ ಮೊದಲು ಗುಚ್ಚಿಗವನ್ನು ಬಿಡಬೇಕು. ಅದನ್ನ ಬಿಟ್ರೆ ಬಹುಶಃ ನನಗೆ ನಂಬಿಕೆ ಇದೆ, ಸಮದಗಿರಿ ಗ್ರಾಮದ ಸದ್ಭಕ್ತರು ಒಂದೇ ಸಲ ಬಿಡೋದು ಬೇಡ. ಇವತ್ತಿಂದ ನಾಳೆ ಏನ್ ಮಾಡ್ಬೇಕು? ಒಂದು 10 ಬೀಡಿ ಸೇದೋನಿದ್ರೆ ನಾಳೆ 5 ಬೀಡಿ ಕಡಿಮೆ ಮಾಡ್ಬೇಕು. ಗುಟ್ಕದಿಂದ ಮುಕ್ತವಾದಂತ ಗ್ರಾಮ ಸಮದಗಿರಿ ಗ್ರಾಮ ಆಗಿತ್ತು. ಬಹಳ ಖುಷಿ. ಇಷ್ಟೇ ನಮಗೆ ಬೇಕಾಗಿರೋದು. ಗುಟ್ಕಾ ಅದು ಸಿಗರೇಟ್ ಅನ್ನು ಬಿಟ್ಟು ನೀವು ನಿಮ್ಮ ಮನೆಗೆ ಹೆಂಡತಿ ಮಕ್ಕಳು ನೀವು ಸತ್ರಪ್ಪ ಅಂದ್ರೆ ಹೆಂಡತಿ ಅನಾಥಳಾಗ್ತಾಳ.
ತಂದೆ ತಾಯಿ ಬಂಧು ಬಳಗ ಬಿಟ್ಟು ಬಂದಿರ್ತಾಳಲ್ಲ, ಹೆಂಡತಿ ಅನಾಥಳಾಗ್ತಾಳ, ಮತ್ತೊಬ್ಬರು ಮನೆತನದಲ್ಲಿ ದುಡಿಬೇಕಾಗ್ತದೆ, ಇನ್ನೊಬ್ಬರಿಂದ ಬರೀ ಏನು ಹೇಳ್ಸಬೇಕಾಗ್ತದೆ, ಮುತ್ತೈದತನ ಹೋಗ್ತದೆ, ಮಕ್ಕಳು ತಂದೆ ಇಲ್ಲದ ಅನಾಥ ಆಗ್ತಾರ. ಅಂತ ಸ್ಥಿತಿ ಯಾರಿಗೂ ಬರಬಾರದು. ನಮ್ಮ ತಾಯಿಯರು ಸಹಿತ ಸೀರಿಯಲ್ ನೋಡೋದು ಸ್ವಲ್ಪ ಕಡಿಮೆ ಮಾಡಿ ಭಗವದ್ಗೀತೆ, ರಾಮಾಯಣ, ಶರಣರು ಮಹಾತ್ಮರ ವಚನವನ್ನ ಓದ್ರಿ. ಅದನ್ನ ಓದಿದ್ರೆ ಮಕ್ಕಳು ಸಹಿತ ವಿದ್ಯಾವಂತ. ನೀವು ಬೀಡಿ ಬಿಡಂಗಿಲ್ಲ, ಅವ್ರು ಸೀರಿಯಲ್ ಬಿಡಂಗಿಲ್ಲ, ಇಬ್ರು ಚಲೋ ಆಗ್ಯಾರ. ಅದು ದುಷ್ಟತೆ ಇದ್ದಂಗ. ಹಾಗಾಗಿ ಒಳ್ಳೆ ಸದ್ಗುಣವಂತರು, ಸದ್ಭಕ್ತವಂತರು ನೀವೆಲ್ಲರೂ ಆಗ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ಇನ್ನೊಂದು ಮಾತು ಏನಂದ್ರೆ, ನೀವು ವರ್ಷಕ್ಕೊಮ್ಮೆ ಆದ್ರೂ, ಒಂದ್ ವರ್ಷಕ್ಕೊಮ್ಮೆ ಒಂದು 5 ದಿನ ಆದ್ರೂ ಪ್ರವಚನ ನಡೆಸ್ರಿ ಊರಲ್ಲಿ. ನೀವೆಲ್ಲ ಬಹಳ ಜನ ಸೇರಿರಿ, ಬಹಳ ಖುಷಿ ಆಗ್ತದೆ. ನೀವೆಲ್ಲರೂ ಇಷ್ಟು ಜನ ಸೇರಿರಲ್ಲ, ಬಹಳ ಖುಷಿ ಆಗ್ತದೆ. ಒಬ್ಬ ಗುರುಗಳು ಬರ್ತಾರೆ, ಇಷ್ಟು ಜನ ಮನೆ ಮನೆಗೂ ನೀವೆಲ್ಲ ಕಪ್ಪಡಿ ಬೆಳೆಸಿ, ಮನೆ ಮನೆಯಿಂದ ಪ್ರತಿಯೊಬ್ಬರ ಮನೆಗಿರ್ಲಾರಂಗ ಸೀರಿಯಲ್ ಬಿಟ್ಟು, ಕಟ್ಟಿ ಕುಂತ ಹೇಳೋ ಬಿಟ್ಟು ಎಲ್ಲ ಬಂದಿರಲ್ಲ, ಬಹಳ ಖುಷಿಯಿಂದ ನಮಗೆ ಸಂತೋಷವಾಗಿದೆ ಎನ್ನುವಂತ ಮಾತನ್ನು ಹೇಳ್ತಾ, ಆದಷ್ಟು ಸೀರಿಯಲ್ ಕಡಿಮೆ ಮಾಡಿ ತಾಯಿಯಂದ್ರು, ನಮ್ಮ ತಂದೆ ಬಳ ದುಶ್ಚಟ, ಬೀಡಿ ಸಿಗರೇಟ್ ಪಾನಪರ ಕಡಿಮೆ ಮಾಡ್ರಿ. ಆರೋಗ್ಯವಂತರ ನೀವೆಲ್ಲರೂ, ಆರೋಗ್ಯವಂತ ಸಮಾಜ, ಆರೋಗ್ಯವಂತ ಒಂದು ಮನೆತನ, ಆರೋಗ್ಯವಂತ ದೇಹ ನಿಮ್ದೆಲ್ಲರೂ ಆಗ್ಲಿ ಅಂತ ಮಾತಾಡ. ಹೆಂಗೋ ಸಾಯ್ತಾನೆ ಮನುಷ್ಯ, ಕುಡಿದು ಸಾಯೋದಕ್ಕೆ ಇದ್ದಷ್ಟು ಚೆನ್ನಾಗಿದೆ, ಸಾಯ್ಬೇಕು. ನಾವೆಲ್ಲ ಭಗವಂತನ ಸನ್ನಿಧಾನಕ್ಕೆ ಅರ್ಪಣೆ ಆಗ್ಬೇಕನ್ನೋಂತ ಮಾತು ಹೇಳ್ತಾ, ಈ ಕಲಿಯುಗ ಅಂದ್ರೆ ಏನಿಲ್ಲ, ಕಲಿಯುಗ ಅಂದ್ರೆ ಎಲ್ಲಿ ಇಂಥ ದುಷ್ಟತೆ ನಡೀತಾವಲ್ಲ ಅದೇ ಕಲಿಯುಗ, ಎಲ್ಲಿ ಪುಣ್ಯ ಮಾಡ್ತಾರಲ್ಲ ಅದೆಲ್ಲವುದು ಧರ್ಮರಾಯನ ಕಾಲ ಇದ್ದಂಗ, ರಾಮನ ಕಾಲ ಇದ್ದಂಗೆ ಎನ್ನುವಂತ ಮಾತನ್ನು ಹೇಳ್ತಾ, ಒಟ್ಟಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪುರೋಹಿತ ಬಳಗ, ನಮ್ಮ ಬಸವರಾಜ ಶಾಸ್ತ್ರಿಗಳು, ಈ ಮುನಾನಗೊಂದಿಮ ಸಂತಿಗೆರೆ ಯಾವುದೇ ಒಂದು ವಾಸ್ತು ಹಾಗೆ ಜ್ಯೋತಿಷ್ಯದಲ್ಲಿ ಸಮಸ್ಯೆ ಇದ್ರೂ ಪರಿಹಾರ ಕೊಡುವಂತಹ ವಾಸ್ತುತಜ್ಞರು, ಮತ್ತೆ ನಿಮ್ಮೆಲ್ಲರಿಗೆ ಬಹಳ ಪ್ರೀತಿಯ ಪ್ರೇಮದ ಹತ್ತಿರದ ಶಾಸ್ತ್ರ ಬಸವರಾಜ ಶಾಸ್ತ್ರಿಗಳು ಬಂದರೆ, ಅವರಿಗೂ ನಮ್ಮ ಉದಯ ಶಾಸ್ತ್ರಿಗಳು ಅವರು ಈ ಹೊಸ ಬಂದಿದ್ದಾರೆ. ಶ್ರೀಶೈಲ ಪೀಠದಲ್ಲಿ ಶ್ರೀಶೈಲ ಜಗದ್ಗುರು ಸನ್ನಿಧಾನದಲ್ಲಿ ಪಾಠವನ್ನು ಕಲಿತಾರ. ಜೊತೆ ಕಾಶಿ ಜಗದ್ಗುರುವರ ಶ್ರೀಮಠದಲ್ಲಿ ಸುಮಾರು ಒಂದು 2 ವರ್ಷ ಅಲ್ಲಿ ವಿದ್ಯಾರ್ಥಿಗಳಿಗೆ, ಇದು ವಿದ್ಯಾರ್ಥಿ ಆಗಿದ್ರು ಸಹಿತ ಗುರುಸ್ಥಾನವನ್ನು ಕೊಟ್ಟು ಉದಯ ಕುಮಾರಿಂದ ಸುಮಾರು ಒಂದು 200 ಜನ ವಿದ್ಯಾರ್ಥಿಗಳಿಗೆ ವೇದ, ಸಂಸ್ಕೃತ, ಜ್ಯೋತಿಷ್ಯವನ್ನ ಕಲಿಸಿದಂತಹ ಸೇವೆಯ ಭಾಗ್ಯವನ್ನ ಉದಯ ಕುಮಾರ್ ಶಾಸ್ತ್ರಿಗಳಿಗೆ ಕೊಟ್ಟಿದ್ದಾರೆ ಹೆಬ್ಬಟ್ಟವನವರು. ಜೊತೆಗೆ ನಮ್ಮ ರೇಣುಕೇಶ್ವರ ಸ್ವಾಮಿ ಶಾಸ್ತ್ರಿಗಳು ಇವರು ಒಳಗೊಂದಿಯಲ್ಲಿ ಇರ್ತಾರೆ. ಜೊತೆಗೆ ನಮ್ಮ ರಾಜ ಶಾಸ್ತ್ರಿಗಳು ಇಲ್ಲಿ ನಮ್ಮ ಯಾವ ಮುನಾಗುಂದಿ ಇರಬಹುದು ಅಥವಾ ಹಿರೇಹಾಟಿ ಇರಬಹುದು, ಚಿಗಾಟಿ ಇರಬಹುದು, ಅವರು ಸಹಿತ ಸಾಕಷ್ಟು ಭಕ್ತರಿಗೆ ಹತ್ತಿರವಾದಂತವ್ರು ಇದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ರಾಜಪುರಗೌಡ ಒಳಗೊಂಡೆಯಿಂದ ಈ ಊರಿಗೆ ಬರ್ಬೇಕಾದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ರೆಸ್ಟ್ ತಗೊಂಡು ಪ್ರಸಾದ ಮಾಡಿದ್ರು, ಹೋಳಿಗೆ, ತುಪ್ಪ, ಚಲೋ ಅಡಿಗೆ ಎಲ್ಲ ಮಾಡಿದ್ರು. ರಾಜ ಪಂಪನಗೌಡರು, ಸಿದ್ಧಾರ್ಥ ಗೌಡರು, ಜೊತೆ ಶಿವನಗೌಡರು, ಬಸವನಗೌಡ, ಅವನ ಡ್ರೈವರ್ ಸಾರಥಿ ಅದಾನ, ಹಿರಿಯ ಕಲಾವಿದರು ಅದ್ಭುತವಾಗಿ ಫಲವನ್ನು ನುಡಿಸ್ತಾಗಿದ್ದಾರೆ. ನಮ್ಮೂರು ಚೆನ್ನಾಗಿ ಕಂಡಿರ್ತದೆ. ಇಷ್ಟು ಜನ ಇದೀವಲ್ಲ, ಒಂದು ಹೋಟ್ಲಲ್ಲಿ ನಮ್ಮೂರು ಹೋಟ್ಲ ಟೀ ಕುಡಿಯೋದಕ್ಕೆಲ್ಲ ನನ್ಗೆ ಒಳಗೊಂದು ಹೋಗೋದಂದ್ರೆ ಒಟ್ಟು ಅಭ್ಯಾಸ ಆಯ್ತು. ಬಹಳ ಖುಷಿ ಅನಿಸ್ತದೆ. ಇಡೀ ಜಗತ್ತಿನೊಳಗ ಹೋಟೆಲ್ ಇಲ್ಲದಂತ ಊರು ಮನೆಯಲ್ಲಿ ತಾಯಿಯಿಂದ ಕೈ ತುತ್ತು. ಬಹುಶಃ ನೀವೆಲ್ಲ ಒಂದು ತಿಳ್ಕೋಬೇಕು, ಮನೆಯಲ್ಲಿ ನೀವು ಸಿಟಿಯಲ್ಲಿ ಇರ್ತಾರಲ್ಲ ಅವ್ರು ಶ್ರೀಮಂತರಲ್ಲ, ನಿಜವಾದ ನೀವೇ ಶ್ರೀಮಂತರು. ಯಾಕಂದ್ರೆ ಮನೆಗೆ ತಾಯಿಯಂದರು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ತಾಯಿ ಇರ್ಬೋದು, ಹೋಟೆಲ್ ನಲ್ಲಿ ವ್ಯಾಪಾರ ಸಲುವಾಗಿ ಅಥವಾ ಸಿಟಿಗಳಲ್ಲಿ ಏನ್ ಮಾಡ್ತಾರ, ಅವ್ರಿಗೆ ಟೈಮ್ ಇಲ್ಲ ಅಂತ ತಿಳ್ಕೊಂಡು ಹೋಟೆಲ್ ನಿಂದ ಅದು ಯಾವ್ದೋ ಪಿಜ್ಜಾ, ಬರ್ಗರ್ ಅಂತ ಆರ್ಡರ್ ಮಾಡಿ, ಇನ್ನು ಯಾವ ಬರ್ತಾವಲ್ಲ ಅವು ಜೊಮ್ಯಾಟೊ ಅಲ್ಲ, ಜೊಮ್ಯಾಟೊದಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಉಣ್ತಾರ. ಅದೇನು ರುಚಿ ಇರಂಗಿಲ್ಲ. ಆದ್ರೆ ಅದು ಹಾಗೆ ಗಂಡ ಒಂದ್ ಟೈಮ್ ಬರ್ತಾನ, ಹೆಂಡತಿ ಒಂದ್ ಟೈಮ್ ಬರ್ತಾಳ, ಗಂಡ ಒಂದ್ ಟೈಮ್ ಉಣ್ತಾನ, ಬಂದಕ್ಕೆ ಮಾವು ಉಣ್ತಾನ, ಹೆಂಡತಿ ಒಂದ್ ಟೈಮ್ ಹೆಂಡತಿ ಉಣ್ತಾಳ. ಅವರಿಬ್ಬರ ನಡುವೆ ಗಂಡ ಹೆಂಡತಿ ಸಂಬಂಧ ಮಾತ್ರ ಇರ್ತದೆ, ಆದ್ರೆ ಪ್ರೀತಿ ಇರಂಗಿಲ್ಲ, ಪ್ರೇಮ ಇರಂಗಿಲ್ಲ, ವಿಶ್ವಾಸ ಇರಂಗಿಲ್ಲ. ಆದ್ರೆ ಸಮತಿಗೆ ಗ್ರಾಮದಲ್ಲಿ ನಿಜವಾದ ಪ್ರೀತಿ ಮತ್ತು ಪ್ರೇಮ ಇದೆ. ಯಾಕಪ್ಪ ಅಂದ್ರೆ ನೀವು ಎಷ್ಟೇ ಕೆಲಸ ಮಾಡಿ ಬರಲಿ, ರಾತ್ರಿ ಊಟ ಮಾಡ್ಬೇಕಾದ್ರೆ ಜೊತೆಗೆ ಎಲ್ಲರೂ ಕುಂತು ಊಟ ಮಾಡ್ತಿರಲ್ಲ, ಇದು ನಿಜವಾದಂತಹ ಒಂದು ವಸುದೈವ ಕುಟುಂಬ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೆ ನಮ್ಮ ಶನಿ ತಾತ ಅದೊಂದು ಈ ಪುಷ್ಪದಲ್ಲೇ ನೋಡ್ತಾನಲ್ಲ, ಅಲ್ಲೊಡ್ತಾನ ಅದೊಂದು ನೋಡ್ತಾನೆ, ಸ್ವಲ್ಪ ನೋಡತ್ತಾನೆ ಹೆಂಗದ ಜೇಮ್ಸ್ ಬಾಂಡ್ ಅಂತ. ಅದು ಪುಷ್ಪದಲ್ಲಿ ಅಂತಾರಲ್ಲ, ಅದೇ ತಗ್ಗಿದ್ದಿಲ್ಲ ಅಂತ ಆ ತಂಗಿ ಅಂತ ಅನ್ಕೊಂತಿರ್ತಾನ ಅಂತ ಯಜಮಾನ ಸಹಿತ ಕಾರ್ಯಕ್ರಮದಲ್ಲಿ ಬಂದ್ರೆ ಒಟ್ಟಾರೆ ಎಲ್ಲರೂ ಸೇವೆಯನ್ನ ಮಾಡಿದ್ದಾರೆ. ನಮ್ಮ ಜೊತೆಗೂಡಿ ನಮ್ಮ ಸೇವಾಮರಿ ಶಿವ ಅಲ್ಲಿ, ನಮ್ಮ ಸೇವಾಮರಿ ಕಿರಣ, ಇವರೆಲ್ಲರೂ ನಿತ್ಯ ನಮ್ಮ ಜೊತೆಗೆ ಬಂದು ಸೇವೆ ಮಾಡಿದ್ರೆ, ಇನ್ನ ಜೊತೆಗೆ ನಮ್ಮ ಹೊಸಳಿಂದ ಯರ್ರಪ್ಪ, ವಾಲ್ಮೀಕಿದ ಎಲ್ಲ ಯರ್ರಪ್ಪ ಮತ್ತೆ ಜಂಗಮರ ಒಂದು ಸ್ವಾಮಿ ಅಂತ ಅವರು ಬಂದಿದ್ದಾರೆ.
ಒಟ್ಟಾರೆ ಸಮತಿಗೆರೆ ಗ್ರಾಮದ ಕಾರ್ಯಕ್ರಮ ಅಂದ್ರೆ ಅದು ಯಶಸ್ವಿ ಕಾರ್ಯಕ್ರಮ, ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿಕೊಟ್ಟಂತ ಗ್ರಾಮ ಅದು ಸಮತಿಗೆರೆ ಗ್ರಾಮ ಎನ್ನುವಂತ ಮತ್ತೊಮ್ಮೆ ಈ ಕೃಷಿಯನ್ನ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನೀವೆಲ್ಲರೂ ಶ್ರೀಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಬರ್ರಿ, ಆದ ದುಶ್ಚಟವನ್ನು ಬಿಡ್ರಿ. ಆದಷ್ಟು ಇನ್ನು ಒಂದೇ ಮಾತು 1 ನಿಮಿಷದಲ್ಲಿ ಈ ಕೆಲವು ಹೇಳಿದ್ರು ಸಮತಿಗೆರೆ ಗ್ರಾಮದಲ್ಲಿ ಕಲಿತಾರೆ ಬಿಡ್ರಿ ಜನ ಅಂತ ಹೇಳಿದ್ರು. ಒಂದು ಜನ ಆ ಗ್ರಾಮದ ಯಾರು ಕಲಿತಾರ್ರಿ ಅಲ್ಲೆಲ್ಲ ಜನರು ಸರಿ ಇಲ್ಲ ಅಂತ. ಇನ್ನೊಂದು ಪಂಗಡಿ ಏನ್ ಹೇಳ್ತು, ಆ ಊರು ಕಲಿತಾರ ಜನ ಡ್ರೈ ಲ್ಯಾಂಡ್ ಅಂತ ಹೇಳಿದ್ರು. ನನಗೆ ಡ್ರೈ ಲ್ಯಾಂಡ್ ಅಂದ್ರೆ ಏನು, ಅದು ಬರಡು ಭೂಮಿ ಇದ್ದಂಗ, ಬಯಲು ಭೂಮಿ ಇದ್ದಂಗ. ಆದ್ರೆ ಭೂಮಿ ಬಯಲಿರ್ಬೋದೇನೋ, ಆದ್ರೆ ನಿಮ್ಮೆಲ್ಲ ಹೃದಯ ಮಾತ್ರ ಸದಾ ಬತ್ತಿ ಹಸಿರಾಗಿರುವಂತಹ ಗ್ರಾಮ ಅದು ಸಮತಿಗೆರೆ ಗ್ರಾಮ ಎನ್ನುವಂತಹ ಮಾತನ್ನ ಹೇಳ್ತಾ ನಾವು ಅನ್ಕೊಂಡ್ಗಿಂತಲೂ ಯಶಸ್ವಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ಗೋಟು ಯಶಸ್ವಿ ಕೊಟ್ಟಿದ್ದಲ್ಲ ಅಷ್ಟೇ ಯಶಸ್ವಿಯನ್ನ ನಮ್ಮ ಕೊನೆಯದಾಗಿರುವಂತಹ ಸಮತಿಗೆರೆ ಮತ್ತೆ ಮುಂದಿನ ವರ್ಷ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಖುಷಿಯನ್ನ ಮತ್ತೆ ಪ್ರೋತ್ಸಾಹವನ್ನ ಉತ್ಸಾಹವನ್ನ ಕೊಟ್ಟ ಗ್ರಾಮ ಸಮತಿಗೆರೆ ಗ್ರಾಮದ ಸದ್ಭಕ್ತರು ಎನ್ನುವಂತಹ ಮಾತನ್ನ ಕೊನೆಯದಾಗಿ ಹೇಳ್ತಾ ನಾವು ಈ ಗ್ರಾಮಕ್ಕೆ ಬರಬೇಕಾದ ದಾರ್ಲಿಂಗ್ ಅವರಿಗೆ, ಹಾಗೆ ನಮ್ಮ ಸೀತಾಯಿನವರಿಗೆ, ಜೊತೆಗೆ ನಮ್ಮ ವೀರಭದ್ರೆ ಪ್ರತಿ ವರ್ಷ 1 ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೊಡ್ತೀವಿ. ಆತಗೆ ಹೇಳಿದಾಗ ಆಯ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಂದು ಹೇಳಿದ್ರು. ಹೋಗಿದ್ದು ನಮ್ಮ ಪ್ರಭಾಕರ್ ರೆಡ್ಡಿ ಮತ್ತೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಸಹಿತ ನೋಡ್ರು ನಿಮ್ಮೂರ ಕಾರ್ಯಕ್ರಮಕ್ಕೆ ಅವರು ಬಂದ. ಎಲ್ಲ ಬಂದಂತ ಪರಸ್ಪರದಿಂದ ಬಂದ ಎಲ್ಲರಿಗೆ ನಿಮ್ಮ ಗೌರವಯುತವಾದಂತಹ ಚಪ್ಪಾಳೆಯಿಂದ ಅಭಿನಂದನೆ ಸಲ್ಲಿಸಲಿ ಎನ್ನುವಂತಹ ಮಾತನ್ನು ಹೇಳ್ತಾ ನಾನು ರೂಢಿಗಳಿಗೆ ವಿರಾಮಗೊಳಿಸಿದ್ದೇವೆ. ಓಂ ಶುಭಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅನುಭವದ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪೂಜ್ಯ ಗುರುಗಳ ಪವಿತ್ರ ಪಾದಕ ಜೋರಾದ ಚಪ್ಪಾಳೆಯೊಂದಿಗೂ ಗುರುಗಳ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನೆನಪಲ್ಲಿ ಅರ್ಜೆಂಟ್ ಆಯ್ತಾ ಸ್ವಲ್ಪ ಹೇಳೋ ಮಟ್ಟದಿಂದ ಗುರುಗಳ ಒಂದು ಪಾದ ಪೂಜೆಗೆ ಕರ್ಕೊಂಡು ಹೋಗುವಂತವ್ರು ಇಲ್ಲಿ ತಾತ್ನವ್ರ ಹತ್ರ ಇಟ್ಟಿಸ್ಬೇಕು ಎನ್ನುವಂತ ವಿಚಾರವನ್ನು ತಿಳಿಸುತ್ತಾ ತಾವೆಲ್ಲರೂ ಎದ್ದು ನಿಂತು ಕೈ ಮುಗಿದ ಮೇಲೆ ಮಂಗಲಗೀತೆ ಪ್ರಾರಂಭವಾಗ್ತದೆ. ಎದ್ದೇಳಿ ಎಲ್ಲ. ಇನ್ನೊಂದು ನಾವು ಸ್ವಲ್ಪ ಮರೆತಿದ್ವಿ, ನಂದೀಪುರದ ಶ್ರೀಮಠದಲ್ಲಿ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ನಮ್ಮ ನಂದೀಪುರದ ಅರ್ಜುನ ಅಲ್ಲಿ ಸಹಿತ ಸಂಪಾದನೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೊತೆ ನೋಡಿ ಹೆಸರಾಂತ ಯುವ ಪ್ರೋತ್ಸಾಹಕರಾಗಿರುವಂತಹ ಸಿದ್ದರಾಮ ಶಾಸ್ತ್ರಿಗಳು, ಹೆಸರಾಂತ ಗವಾಯಿಗಳ ದಾನಗಳಿರುವಂತಹ ಶರಣಕುಮಾರ್ ಗವಾಯಿಗಳು ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅವರಿಗೆ ಬರಬೇಕಿತ್ತು. ಆದರೆ ನಂದೀಪುರದ ಅರ್ಜುನವರ ಅಪ್ಪಣೆಯ ಮೇರೆಗೆ ಆ ಕಾರ್ಯಕ್ರಮದಲ್ಲಿ ಅವರು ಸೇವೆ ಮಾಡ್ತಾರೆ. ಅವರು ನಂದೀಪುರದಲ್ಲಿರುವಂತಹ ಅವರು ಸಹಿತ ಇವರ ಚಪ್ಪಲಿಯಿಂದ ಅಭಿನಂದನೆ ಸಲ್ಲಿಸಿದ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ವೀರ ಶೈವ ಸಾರ ಧರ್ಮ ಜ್ಯೋತಿ ಬೆಳಗಿತು ಜ್ಯೋತಿ ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಗುರುಗುರತ್ತರೊಂದೆ ಎಂಬ ಸಮತೆ ಸಾರಿತು ಜ್ಯೋತಿ ಗುರುಕುಮಾರ ನಾಮದಿಂದ ಜಗವ ಬೆಳಗಿತು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು. ಹರ ಓಂ ಶೋಣಂ ರೂಪಾತ್ಯಂ ಯಾ ದೇವಿ ಸರ್ವಮಂಗಲ ಪ್ರಯೋಜನಾರ್ಥಂ ಸರ್ವತೋ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪರಮೇಶ್ವರ ಹರ ಮಹಾದೇವ. ಶ್ರೀ ಜಗದ್ಗುರು पंचाचार्य महाराज की जय. श्री शंभुलिंग शिवाचार्य स्वामी महाराज की जय. जय मंगलम जय नमः पार्वती परमेश्वರ ಹರ ಹರ ಮಹಾ. ಇನ್ನೊಂದು ವಿಷಯ, ನಮ್ಮ ಜೊತೆಗೆ ಸಿಂಧುವ ತಿಮ್ಮನಗೌಡರು ಸುಮಾರು ನಾವು 15 ವರ್ಷದಿಂದ ನಮ್ಮ ಜೊತೆ ಸೇವೆ ಮಾಡ್ತಾ ಬಂದಿದ್ದಾರೆ. ಆ ತಿಮ್ಮನಗೌಡರಿಗೆ ಮತ್ತು ಸಿಂಧು ವೀರಭದ್ರ ಸ್ವಾಮಿಯವರಿಗೆ ಅವ್ರಿಗೂ ಚಪ್ಪಲಿಯೊಂದಿಗೆ ಅಭಿನಂದನೆ ಸಲ್ಲಿಸ್ರಿ ಅನ್ನುವಂತ ಮಾತನ್ನು ಹೇಳ್ತಾ ಹೋಗ್ತಾರೆ. ಲೈಟ್ ಬರಬೇಕು, ಶಾಂತಿ ರೀತಿಯಿಂದ ಗುರುವಿಗೆ ಕಾಣಿಕೆಯನ್ನು ಸಂಪರ್ಕಿಸಬೇಕು.
ತಾನು ಶಿವಭಕ್ತನಂದರಿದ ಮಾತಾಂಡೆಯ ಮಾಯೆಯ ಮೃತ್ಯುವನೇ ಗೆದ್ದ ಮಾಯೆಯ ಬಲೆಯನೇ ಮೃತ್ಯುವನೇ ಒಂದು ಲೈನ್ ಮಾಡ್ಬೇಕು ಎಲ್ಲರೂ ಇದು